بسم الله الرحمن الرحيم. الحمد لله رب العالمين، نحمده ونستعينه ونؤمن به ونتوكل عليه، ونعوذ بالله من شرور انفسنا ومن سيئات اعمالنا، من يهده الله فلا مضل له ومن يضلله فلا هادي له، واشهد ان لا اله الا الله وحده لا شريك له، وأشهد أن سيدنا محمدا عبده ورسوله أرسله بالهدى ودين الحق ليظهره على الدين كله ولو كره المشركون. أما بعد، أعوذ بالله من الشيطان الرجيم. بسم الله الرحمن الرحيم. بل نقذف بالحق على الباطل فيدمغه فإذا هو زاهق ولكم الويل مما تصفون. ಅತ್ಯಂತ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಲೈಲತುಲ್ ಕದರ್ನ ಬಹಳ ದೊಡ್ಡ ನಿರೀಕ್ಷೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ಒಟ್ಟು ಸೇರಿದ್ದೇವೆ. ಆದ್ದರಿಂದ ನಾವು ಇದು ಒಂದು ಕಾಟಾಚಾರ ಆಗಬಾರದು. ಈ ಕೇಳುವುದು, ಇದರ ನಂತರದ ಕಾರ್ಯಕ್ರಮಗಳು, ಇದೆಲ್ಲ ಕೇವಲ ಸಾಂಪ್ರದಾಯಿಕ ಅಥವಾ ಕಾಟಾಚಾರದ ಒಂದು ಕರ್ಮ ಆಗಬಾರದು. ಇದೆಲ್ಲ ಬಹಳ ಸ್ಪಿರಿಟಿನಿಂದ ಕೂಡಿರುವ, ಇದನ್ನು ಅಲ್ಲಾಹು ಕಬೂಲ್ ಮಾಡಲೇಬೇಕು ಎಂಬ ದೃಢಚಿತ್ತತೆಯೊಂದಿಗೆ ನಾವು ಈ ರಾತ್ರಿ ನಮ್ಮ ಎಲ್ಲ ಇಬಾದತ್ತುಗಳು ಆ ರೀತಿಯಲ್ಲಿ ಇರಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಲೈಲತುಲ್ ಕದರ್ನ ಪೂರ್ಣ ಪ್ರಯೋಜನವನ್ನು ಪಡೆಯುವ ಸೌಭಾಗ್ಯಶಾಲಿಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಆಮೀನ್. ಸಹೋದರ ಸಹೋದರಿಯರೇ, ರಮಲಾನಿನ ಕೊನೆಯ ಸಂದರ್ಭ, ಕೊನೆಯ ದಿನರಾತ್ರಿಗಳು ಅತ್ಯಂತ ಪವಿತ್ರವಾದ, ಬಹಳ ಶ್ರೇಷ್ಠವಾದ ದಿನರಾತ್ರಿಗಳು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ರಮಲಾನ್ನಲ್ಲಿ ನಾವು ಗಳಿಸಲೇಬೇಕಾದ, ರಮಲಾನ್ನಲ್ಲಿ ನಮಗೆ ಸಿಗಲೇಬೇಕಾದ ಅತ್ಯಂತ ಪ್ರಮುಖವಾದ ವಿಷಯ ಮಗ್ಫಿರತ್ ಆಗಿದೆ. ಅಲ್ಲಾಹನ ಕ್ಷಮೆ ನಮಗೆಲ್ಲ ಸಿಗಬೇಕು. ನಮ್ಮ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟು ಮಾತ್ರ ಶಹರು ರಮಲಾನಿಗೆ ವಿದಾಯ ಹೇಳಲು ಸಹೋದರ ಸಹೋದರಿಯರೇ ನಮಗೆಲ್ಲರಿಗೂ ಸಾಧ್ಯ ಆಗಬೇಕು. ರಮಲಾನ್ ಶಹರುಲ್ ಕುರ್ಆನ್ ಆಗಿದೆ. ರಮಲಾನ್ ಪುಣ್ಯಕರ್ಮಗಳ ಮಾಸ. ಅದೇ ರೀತಿ ರಮಲಾನ್ ಎಂಬುದು ಶಹರು ತೌಬಾ ಕೂಡ ಆಗಿದೆ. ಇದು ತೌಬಾದ ತಿಂಗಳು. ಇದು ಅಲ್ಲಾಹನ ಕಡೆಗೆ ನೀವು ಮರಳಬೇಕಾದ ತಿಂಗಳು, ಪಶ್ಚಾತ್ತಾಪ ಪಡಬೇಕಾದ ತಿಂಗಳಿದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಪಶ್ಚಾತ್ತಾಪ ಪಡುವ ತನ್ನ ದಾಸರನ್ನು ಕ್ಷಮಿಸ್ತಾನೆ ಎಂದು ಮಾತ್ರ ಅಲ್ಲ, ಪಶ್ಚಾತ್ತಾಪ ಪಡುವ ತನ್ನ ದಾಸರನ್ನು ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುತ್ತಾನೆ ಅಂತ ಅಲ್ಲಾಹನ ಕುರ್ಆನ್ ಹೇಳಿತು. ಇನ್ನಲ್ಲಾಹ ಯುಹಿಬ್ಬು ತೌಬಾಬೀನ ವ ಯುಹಿಬ್ಬುಲ್ ಮುತತಹ್ಹಿರೀನ್. ಅಲ್ಲಾಹು ತೌಬ ಮಾಡುವವರನ್ನು ಅತಿ ಹೆಚ್ಚು ಇಷ್ಟಪಡುತ್ತಾನೆ, ಅತಿ ಹೆಚ್ಚು ಪ್ರೀತಿಸ್ತಾನೆ. ಅಲ್ಲಾಹು ಸ್ವಚ್ಛವಾಗಲಿಕ್ಕೆ ಬಯಸುವವರನ್ನು ಅತಿ ಹೆಚ್ಚು ಇಷ್ಟಪಡುತ್ತಾನೆ. ಯಾ ಅಯ್ಯುಹಲ್ಲದೀನ ಆಮನು ತೂಬು ಇಲಲ್ಲಾಹಿ ತೌಬತನ್ ನಸೂಹಾ. ಸತ್ಯವಿಶ್ವಾಸಿಗಳೇ, ನೀವು ನಸೂಹಾದ ತೌಬ ಮಾಡಬೇಕು, ನಿಷ್ಕಳಂಕವಾಗಿರಬೇಕು ನಿಮ್ಮ ತೌಬ. ನಿಮ್ಮ ತೌಬ ಅಲ್ಲಾಹನನ್ನು ಮೋಸ ಮಾಡುವ, ಅಲ್ಲಾಹನನ್ನು ತಮಾಷೆ ಮಾಡುವ ತೌಬ ಖಂಡಿತ ಆಗಬಾರದು. ಅಂದ್ರೆ ಪಾಪ ಮಾಡುವುದು, ತೌಬ ಮಾಡುವುದು, ಮತ್ತೆ ಪಾಪ ಮಾಡುವುದು, ಮತ್ತೆ ತೌಬ ಮಾಡುವುದು, ಇದಲ್ಲ ನಸೂಹಾದ ತೌಬ. ನಸೂಹಾದ ತೌಬ ಅಂದರೆ, ನಸೂಹಾದ ತೌಬ ಅಂದರೆ ಆ ತೌಬಾದಲ್ಲಿ ನದುಬನ ಕಣ್ಣೀರಿರುತ್ತದೆ ಮತ್ತು ಅಸಬಿನ ಇಚ್ಛಾಶಕ್ತಿ ಇರುತ್ತದೆ.
ಇದೆರಡು ಇರುವಾಗ ನಿಮ್ಮ ತೌಬತನ್ ನಸೂಹ ಆಗ್ತದೆ. ಅಲ್ಲಿ ನದುವಿನ ಕಣ್ಣೀರಿರಬೇಕು. ಅಲ್ಲಾಹನೇ, ನಾನು ಪಾಪ ಮಾಡಿದ್ದೇನೆ ಎಂಬ ಖೇದ, ಪಶ್ಚಾತ್ತಾಪ, ನದುವು, ಆ ನದುವಿನ ಕಣ್ಣೀರು ಖಂಡಿತವಾಗಿಯೂ ಇರಬೇಕು. ಅದೇ ರೀತಿ ನಮ್ಮ ತೌಬಾದಲ್ಲಿ ಅಜ್ಮಿನ ಇಚ್ಛಾಶಕ್ತಿ ಇರಬೇಕು. ಇನ್ನು ಪಾಪ ಮಾಡುವುದಿಲ್ಲ ಎಂಬ ಆತ್ಮವಿಶ್ವಾಸ, ಇನ್ನು ಪಾಪ ಮಾಡುವುದೇ ಇಲ್ಲ ಎಂಬ ದೃಢಚಿತ್ತತೆ, ಆ ಅಜ್ಮಿನ ಆತ್ಮವಿಶ್ವಾಸ ಮತ್ತು ನದುವಿನ ಕಣ್ಣೀರಿರುವಾಗ ತೌಬತನ್ ನಸೂಹ ಆಗ್ತದೆ. ನನ್ನ ಮಗ ನಾನು ತಪ್ಪು ಮಾಡಿದ್ದೇನೆ ಎಂದು ನನ್ನ ಎದುರಿನಲ್ಲಿ ಬಂದು ತಲೆ ತಗ್ಗಿಸಿ ನಿಂತು ಕಣ್ಣೀರು ಹರಿಸುವಾಗ ನಮಗೇನಾಗ್ತದೆ? ಅವನ ಮೇಲೆ ಖಂಡಿತ ನಮಗೆ ಕೋಪ ಬರುವುದಿಲ್ಲ. ನಮ್ಮ ಮಗ ನಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಂಡು ತಲೆ ತಗ್ಗಿಸಿ ನಿಮ್ಮ ಎದುರಿನಲ್ಲಿ ನಿಂತು ಕಣ್ಣೀರು ಹರಿಸುವುದಾದರೆ ನೀವು ಅವನ ಮೇಲೆ ಕೋಪಿಸುವುದಿಲ್ಲ, ನೀವು ಅವನನ್ನು ಅತಿಯಾಗಿ ಇಷ್ಟಪಡ್ತೀರಿ ಅಲ್ವಾ? ನಿಮಗೆ ಅವನ ಮೇಲೆ ಪ್ರೀತಿ ಬರುತ್ತದೆ. ಸಮಾಜದಲ್ಲಿ ಯಾರು ಕೂಡ ಹಾಗೆ, ಒಬ್ಬ ವ್ಯಕ್ತಿ, ಒಬ್ಬ ಆಡಳಿತಗಾರ, ಒಬ್ಬ ಲೀಡರ್ ನಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಂಡು, ನಮ್ಮಿಂದ ತಪ್ಪಾಗಿದೆ ಎಂದು ಒಪ್ಪಿಕೊಳ್ಳೋದಾದರೆ, ನಾವು ಇನ್ನು ನಮ್ಮ ತಪ್ಪನ್ನು ಸುಧಾರಿಸಿಕೊಳ್ಳುತ್ತೇವೆ ಎಂದು ಒಬ್ಬ ಆಡಳಿತಗಾರ, ಒಬ್ಬ ಲೀಡರ್, ಒಬ್ಬ ವ್ಯಕ್ತಿ, ಒಂದು ನಾಗರಿಕತೆ ಬಹಿರಂಗವಾಗಿ ಒಪ್ಪಿಕೊಳ್ಳುವುದಾದರೆ ಅವರನ್ನು ಇಡೀ ಜಗತ್ತು ಇಷ್ಟಪಡುತ್ತದೆ, ಇಡೀ ಜಗತ್ತು ಅವರನ್ನು ಪ್ರೀತಿಸ್ತಾರೆ. ಅದೇ ರೀತಿ ಅಲ್ಲಾಹನೊಂದಿಗೆ ನೀವು ತೌಬ ಮಾಡುವಾಗ, ಪಶ್ಚಾತ್ತಾಪ ಪಡುವಾಗ, ಅಲ್ಲಾಹು ಸುಬ್ಹಾನಹು ವ ತಆಲ ವಲ್ಲಾಹು ಅಶದ್ದು ಫರಹ, ಅಲ್ಲಾಹು ಅತಿ ಹೆಚ್ಚು ಸಂತೋಷ ಪಡುತ್ತಾರೆ, ಅತಿ ಹೆಚ್ಚು ಸಂತೋಷ ಪಡುತ್ತಾರೆ. ಅಲ್ಲಾಹನ ಪ್ರವಾದಿ ಬಹಳ ಮನೋಹರವಾದ ಉದಾಹರಣೆಯ ಮೂಲಕ ಅದನ್ನು ವಿವರಿಸಿಕೊಟ್ಟರು. ಮರುಭೂಮಿಯಲ್ಲಿ ಪ್ರಯಾಣ ಮಾಡುವ, ಒಂಟೆಯ ಮೇಲೆ ಪ್ರಯಾಣ ಮಾಡುವ, ನೂರಾರು ಸಾವಿರಾರು ಕಿಲೋಮೀಟರ್ ವಿಸ್ತೀರ್ಣದ ಮರುಭೂಮಿಯಲ್ಲಿ ತಿಂಗಳುಗಟ್ಟಲೆ ದೂರದ ಪ್ರಯಾಣ, ಅವನ ಪ್ರಯಾಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಒಂಟೆಯ ಮೇಲಿದೆ. ಆಹಾರ, ನೀರು, ಬಟ್ಟೆ, ಎಲ್ಲ ಸಿದ್ಧತೆಗಳು ಅವನ ಒಂಟೆಯ ಮೇಲೆ ಇದೆ. ಹಾಗೆ ಬಿಸಿಲಿನಲ್ಲಿ ಪ್ರಯಾಣ ಮಾಡುವಾಗ ಆಯಾಸಗೊಂಡಿದ್ದಾನೆ. ಒಂದು ಮರದಡಿಯಲ್ಲಿ ಅವನು ವಿಶ್ರಾಂತಿ ಪಡೆಯುತ್ತಾನೆ. ಹಾಗೆ ಆಯಾಸಗೊಂಡ ಕಾರಣಕ್ಕೆ ಅವನಿಗೆ ನಿದ್ದೆ ಬಂದು ಬಿಟ್ಟಿತ್ತು. ಅವನು ನಿದ್ದೆ ಮಾಡಿದ, ಎದ್ದು ನೋಡುವಾಗ ಅವನ ಒಂಟೆ ಕಾಣೆಯಾಗಿದೆ. ಮರುಭೂಮಿಯಲ್ಲಿ ಅವನ ಒಂಟೆ ಕಾಣೆಯಾಗುವುದೆಂದರೆ ಮತ್ತೆ ಅವನ ಎದುರಿನಲ್ಲಿರುವುದು ಅವನ ಮರಣ ಮಾತ್ರ. ಮರಣದ ಹೊರತು ಬೇರೆ ಯಾವ ಸೊಲ್ಯೂಷನ್ ಇಲ್ಲ. ಅವನ ಎಲ್ಲೋ ಇರುವುದು ಅವನ ಒಂಟೆಯ ಮೇಲೆ. ಆದ್ದರಿಂದ ಒಂಟೆಯನ್ನು ಕಳಕೊಂಡರೆ ಮತ್ತೆ ಮರುಭೂಮಿಯಲ್ಲಿ ಇರುವುದು ಮರಣ ಮಾತ್ರ. ಹಾಗೆ ತನ್ನ ಒಂಟೆಯನ್ನು ಎಲ್ಲೆಲ್ಲ ಹುಡುಕಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಹುಡುಕಾಡುತ್ತಾನೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ಹತಾಶೆಯಿಂದ, ನಿರಾಶೆಯಿಂದ ಮರಣವನ್ನು ಕಣ್ಣ ಮುಂದೆ ಕಂಡು ಚಿತ್ತಾಕ್ರಾಂತನಾಗಿ ಆ ಮರದಡಿಯಲ್ಲಿ ಕುಳಿತುಕೊಂಡಾಗ ಅವನಿಗೆ ಒಂದು ಸಣ್ಣ ನಿದ್ದೆ ಬಂತು. ನಿದ್ದೆಯಿಂದ ಎಚ್ಚರಗೊಂಡಾಗ ಅಲ್ಲಾಹನ ಪ್ರವಾದಿ ಹೇಳುವುದಿಲ್ಲ, ನಿದ್ದೆಯಿಂದ ಎಚ್ಚರಗೊಂಡಾಗ ಅವನ ಒಂಟೆ ಅವನ ಎದುರಿನಲ್ಲಿ ಬಂದು ನಿಂತಿದೆ. ಆವಾಗ ಆ ವ್ಯಕ್ತಿಗಾಗುವ ಒಂದು ಸಂತೋಷ ಇದೆ. ಅದನ್ನು ವರ್ಣಿಸಲಿಕ್ಕೆ ಜಗತ್ತಿನ ಯಾವ ಭಾಷೆಗಳಲ್ಲೂ ಪದಗಳಿಲ್ಲ. ಅವನಿಗಾಗುವ ಒಂದು ಸಂತೋಷ, ಬದುಕು ಮರಳಿ ಸಿಕ್ಕಿದ ಅನುಭವ. ಮರಣವನ್ನು ಕಣ್ಣ ಮುಂದೆ ಕಂಡ ಆ ಮನುಷ್ಯ ತನ್ನ ಬದುಕನ್ನು ಮರಳಿ ಪಡೆದ ಸಂತೋಷ ಎಷ್ಟು ತೀವ್ರವಾಗಿರುತ್ತದೆಯೋ ಅದಕ್ಕಿಂತ ಹೆಚ್ಚು ಅಲ್ಲಾಹು ತೌಬ ಮಾಡುವ ತನ್ನ ದಾಸರ ತೌಬ ಮಾಡುವಾಗ ಅಲ್ಲಾಹು ಅದಕ್ಕಿಂತ ಹೆಚ್ಚು ಸಂತೋಷ ಪಡುತ್ತಾನೆ ಅಂತ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಈ ರಾತ್ರಿ ಮಾತ್ರ ಅಲ್ಲ, ಬರಲಿರುವ ರಾತ್ರಿಗಳಲ್ಲಿ ನಾವೆಲ್ಲ ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಕಣ್ಣೀರು ಹರಿಸಬೇಕು ಎಂಬುದಾಗಿ. ಕಣ್ಣೀರು ಹರಿಬೇಕು ಸ್ವಲ್ಪ. ಅಲ್ಲಾಹನ ಪ್ರವಾದಿ ಹೇಳಿದರು, ಮನುಷ್ಯ ಪಾಪ ಮಾಡುವಾಗ ಅವನ ಹೃದಯಕ್ಕೆ ಒಂದು ಕಪ್ಪು ಚುಕ್ಕೆ ಬೀಳುತ್ತದೆ. ನಿಮ್ಮ ಹೃದಯ ಬಹಳ ಶುದ್ಧವಾದದ್ದು, ಅದು ಕಳಂಕರಹಿತವಾದದ್ದು.
ಕಲೆ ಇಲ್ಲದ್ದು. ಆದ್ರೆ ನೀವು ಪಾಪ ಮಾಡುವಾಗ ನಿಮ್ಮ ಹೃದಯಕ್ಕೆ ಕಪ್ಪು ಚುಕ್ಕೆ ಬೀಳುತ್ತದೆ. ನೀವು ಪಶ್ಚಾತ್ತಾಪ ಪಡುವುದಾದರೆ ಆ ಕಪ್ಪು ಚುಕ್ಕೆಯು ಅಳಿದು ಹೋಗುತ್ತದೆ. ಒಂದು ನೀವು ಮತ್ತೆ ಮತ್ತೆ ಪಾಪಗಳನ್ನು ಮಾಡೋದಾದರೆ ನಿಮಗೆ ಪಾಪದ ಬಗ್ಗೆ ನದುಮೆ ಇಲ್ಲ, ಪಶ್ಚಾತ್ತಾಪ ಇಲ್ಲ, ಖೇದ ಇಲ್ಲ, ಇನ್ನು ಪಾಪ ಮಾಡುವುದಿಲ್ಲ ಎಂಬ ಅಸ್ಯೂಮ್ ನಿಮ್ಮಲ್ಲಿ ಇಲ್ಲ. ಪಾಪ ಮಾಡುತ್ತಲೇ ಇರುವುದಾದರೆ ನಿಮ್ಮ ಹೃದಯ ಕಪ್ಪಾಗಿ ಹೋಗುತ್ತದೆ. ಖತಮಲ್ಲಾಹು ಅಲಾ ಕುಲೂಬಿಹಿಂ ವಅಲಾ ಸಮಇಹಿಂ ವಅಲಾ ಅಬ್ಸಾರಿಹಿಂ ಗಿಶಾವ. ಅವರ ಹೃದಯಗಳಿಗೆ ಮುದ್ರೆಯೊತ್ತಲ್ಪಟ್ಟಿದೆ, ಅವರ ಕಿವಿಗಳಿಗೆ ಮುದ್ರೆಯೊತ್ತಲ್ಪಟ್ಟಿದೆ, ಅವರ ದೃಷ್ಟಿಗಳಿಗೆ ಪರದೆ ಬಿದ್ದಿದೆ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು ಈ ಹೃದಯ ಕಪ್ಪು ಆದ ಜನರ ಬಗ್ಗೆ. ನಿಮ್ಮ ಹೃದಯ ಕಪ್ಪಾಗಿ ಬಿಟ್ಟರೆ ಮತ್ತೆ ಯಾವ ನಸೀಹತ್ತುಗಳು, ಯಾವ ಉಪದೇಶಗಳು, ಯಾವ ಕುತುಬಗಳು, ಯಾವ ಕುರ್ಆನ್ ಕ್ಲಾಸ್ಗಳು ನಿಮ್ಮ ಹೃದಯದ ಆಳಕ್ಕೆ ಇಳಿಯುವುದೇ ಇಲ್ಲ. ನಿಮ್ಮ ಹೃದಯ ಬಂಡೆ ಕಲ್ಲುಗಳಿಗಿಂತ ಕಠೋರವಾಗಿರುತ್ತದೆ. ಸಹೋದರರೇ, ನಮಗೆ ಗೊತ್ತಿರಬೇಕು, ಹೃದಯದ ಕಲೆಗಳನ್ನು ತೊಳೆಯಲು ಇರುವ ಒಂದೇ ಒಂದು ಮಾರ್ಗ ಯಾವುದೆಂದರೆ ನಿಮ್ಮ ಕಣ್ಣೀರು ಮಾತ್ರ. ನನ್ನ ಕಣ್ಣೀರಿನ ಮೂಲಕ ಮಾತ್ರ ನನ್ನ ಹೃದಯದ ಕಪ್ಪು ಕಲೆಯನ್ನು ನನಗೆ ತೊಳೆದು ಅದನ್ನು ಶುಚಿಗೊಳಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಸಹೋದರರೇ, ಈ ರಾತ್ರಿ ಅದೇ ರೀತಿ ರಮದಾನ್ನ ಕೊನೆಯ ಪವಿತ್ರವಾದ ರಾತ್ರಿಗಳಲ್ಲಿ ಅತಿ ಹೆಚ್ಚು ತೌಬಾ ಮಾಡಲು, ಅಲ್ಲಾಹನೊಂದಿಗೆ ಹೇಳಿ ಕಣ್ಣೀರು ಹರಿಸಲು ನಮಗೆಲ್ಲ ಸಾಧ್ಯ ಆಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ಸೌಭಾಗ್ಯವನ್ನು ನಮಗೆಲ್ಲರಿಗೂ ನಮ್ಮ ಕುಟುಂಬಕ್ಕೂ ದಯಪಾಲಿಸಿ. ಸಹೋದರರೇ, ಇಸ್ಲಾಮೋಫೋಬಿಯಾದ ಕಾಲ ಇದೆ. ಇಸ್ಲಾಮೋಫೋಬಿಯಾ ಅಂದರೆ ಇಸ್ಲಾಮಿನ ಬಗ್ಗೆ ಭಯ ಉಂಟು ಮಾಡಲಾಗಿದೆ. ಜಗತ್ತಿನಲ್ಲಿ ಬೇರೆ ಬೇರೆ ಫೋಬಿಯಾಗಳೆಲ್ಲ ಇದೆ. ಹೈಡ್ರೋಫೋಬಿಯಾ ಅಂತ ಇದೆ. ಕೆಲವರಿಗೆ ನೀರು ಕಂಡ್ರೆ ಭಯ ಆಗುವವರು ಇದ್ದಾರೆ, ಕೆಲವರಿಗೆ ನೀರು ಕಂಡ್ರೆ ಆಗುವುದಿಲ್ಲ, ಭಯ ಆಗ್ತದೆ. ಅದಕ್ಕೇನ್ ಮಾಡುವುದು? ನೀರನ್ನು ಸರಿ ಮಾಡುವುದಲ್ಲ. ಯಾರಿಗೆ ಫೋಬಿಯಾ ಇದೆ ಅವನಿಗೆ ಮದ್ದು ಮಾಡಬೇಕು. ನೀರು ಅದು ಒರಿಜಿನಲ್, ಅದು ಸರಿ ಇದೆ. ಅದು ಹೈಡ್ರೋಫೋಬಿಯಾ ಇರುವುದು ಅಂದ್ರೆ ನೀರಿನ ಸಮಸ್ಯೆ ಅಲ್ಲ. ಯಾರಿಗೆ ಫೋಬಿಯಾ ಇದೆ ಅವನ ಸಮಸ್ಯೆ, ಅವನನ್ನು ನೀವು ಸರಿ ಮಾಡಬೇಕು. ನೈಟ್ರೋಫೋಬಿಯಾ ಇದೆ ಕೆಲವರಿಗೆ, ಕತ್ತಲು ಕಂಡ್ರೆ ಭಯ. ನೈಟ್ರೋಫೋಬಿಯಾ ಒಂದು ಸರಿಪಡಿಸುವುದು ಕತ್ತಲನ್ನು ಸರಿ ಮಾಡುವುದಲ್ಲ. ಕತ್ತಲು ಸರಿಯೇ ಇದೆ, ಅದು ಹಾಗೆ ಇರುವುದು, ಅದು ಒರಿಜಿನಲ್ ಹಾಗೆ ಅದಲ್ಲ. ಯಾರಿಗೆ ಫೋಬಿಯಾ ಇದೆಯೋ ಆ ಫೋಬಿಯಾ ಇರುವವನಿಗೆ ನೀವು ಮದ್ದು ಮಾಡಬೇಕು. ಅದೇ ರೀತಿ ಇಸ್ಲಾಮೋಫೋಬಿಯಾ ಇರುವುದಾದರೆ ಇಸ್ಲಾಮನ್ನು ಸರಿ ಮಾಡಬೇಕಾದದ್ದಲ್ಲ. ಇಸ್ಲಾಂ ಸರಿಯೇ ಇದೆ, ಇಸ್ಲಾಂ ಸರಿಯೇ ಇದೆ. ಅದು ನೈಸರ್ಗಿಕವಾದದ್ದು, ಅದು ಬಹಳ ಅಡ್ವಾನ್ಸ್ಡ್ ಆದದ್ದು, ಅದು ಬಹಳ ಆಧುನಿಕವಾದದ್ದು, ಅದು ಬಹಳ ಸೆಕ್ಯುಲರ್. ಇಸ್ಲಾಮಿನಿಗೆ ಯಾವ ಸಮಸ್ಯೆ ಇಲ್ಲ. ಸರಿಪಡಿಸಬೇಕಾದದ್ದು ಯಾರಿಗೆ ಫೋಬಿಯಾ ಇದೆಯೋ ಅವರಿಗೆ ನೀವು ಮದ್ದು ಮಾಡಬೇಕು. ಫೋಬಿಯಾವನ್ನು ಹೋಗಲಾಡಿಸುವ ಕೆಲಸ ಮಾಡಬೇಕು. ಆದ್ದರಿಂದ ಜಗತ್ತಿನಲ್ಲಿ ಮುಸ್ಲಿಂ ಉಮ್ಮತ್ತಿನ ಸ್ಥಿತಿ ಹೇಗೆಂದರೆ ವಿಕ್ಟಿಮ್ ಬಾಯ್ ಅಂತ. ಇತಿಹಾಸದಲ್ಲಿ ವಿಕ್ಟಿಮ್ ಬಾಯ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬ್ರಿಟಿಷರು ಈ ರಾಜಕುಮಾರರನ್ನು ವಿದ್ಯಾಸಂಸ್ಥೆಗಳಿಗೆ ದಾಖಲೆ ಮಾಡುವಾಗ, ಅಡ್ಮಿಷನ್ ಮಾಡುವಾಗ ಆ ವಿದ್ಯಾರ್ಥಿಗಳ ಜೊತೆಗೆ ಕೆಲಸದ ಜನರನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು, ಕೆಲಸ ಮಾಡುವ ಜನರು. ಹಾಗೆ ಈ ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯ ಒಳಗೆ ಮತ್ತು ಈ ಕೆಲಸದ ಆಳುಗಳನ್ನು ವಿದ್ಯಾಸಂಸ್ಥೆಯ ಹೊರಗೆ ಕೂಡಿ ಹಾಕಲಾಗ್ತಾ ಇತ್ತು. ವಿದ್ಯಾಸಂಸ್ಥೆಯ ಒಳಗೆ ಈ ರಾಜಕುಮಾರರು, ರಾಜನ ಮಕ್ಕಳವರಲ್ಲ, ಅವರು ಮಾಡುವ ತಪ್ಪುಗಳು, ಅವರು ತೋರುವ ಅಶಿಸ್ತಿನ ವರ್ತನೆ, ಇದಕ್ಕೆಲ್ಲ ಶಿಕ್ಷೆ ಜಾರಿ ಮಾಡುವುದು ಯಾರ ಮೇಲೆಂದರೆ ಈ ಹೊರಗೆ ಕೂಡಿ ಹಾಕಲಾದ ಕೆಲಸದವರ ಮೇಲೆ. ಅವರಿಗೆ ವಿಕ್ಟಿಮ್ ವಾಯ್ಸ್ ಅಂತ ಇತಿಹಾಸದಲ್ಲಿ ಅವರು ಗುರುತಿಸಲ್ಪಡುವುದು. ಯಾಕೆಂದ್ರೆ ಈ ರಾಜರ ಮಕ್ಕಳ ಮೇಲೆ ಶಿಕ್ಷೆ ಜಾರಿ ಮಾಡುವುದು ಅವರನ್ನು ಶಿಕ್ಷಿಸುವಂತಿಲ್ಲ. ದೊಡ್ಡ ದೊಡ್ಡ ಜನರಲ್ಲ, ರಾಜನ ಮಕ್ಕಳ. ಅವರು ಮಾಡುವ ಪ್ರತಿಯೊಂದು ತಪ್ಪುಗಳಿಗೂ ಶಿಕ್ಷೆ ಜಾರಿಯಾಗುವುದು ಹೊರಗೆ ಕೂಡಿ ಹಾಕಲಾಗಿರುವ ಈ ಕೆಲಸದ ಆಳುಗಳ ಮೇಲೆ. ಅದೇ ರೀತಿ ಜಗತ್ತಿನಲ್ಲಿ ಯಾರು ಯಾವ ಪಾಪ ಮಾಡಿದ್ರು ಅದಕ್ಕೆ ಉತ್ತರಿಸಬೇಕಾದವರು ಮುಸ್ಲಿಂ ಸಮುದಾಯ. ಎಲ್ಲಿ ಬಾಂಬ್ ಸಿಡಿಯಲಿ, ಎಲ್ಲಿ ಏನಾಗಲಿ,
ಒಬ್ಬ ಹುಡುಗ ನಾಪತ್ತೆ ಆದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಹುಡುಗ ನಾಪತ್ತೆ ಆಗ್ತಾನೆ. ನಾಪತ್ತೆ ಆಗೋದು ಯಾಕೆ? ನನಗೆ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಇಲ್ಲ, ಸೆಕೆಂಡ್ PUC ಹುಡುಗ, ನನಗೆ ಎಕ್ಸಾಮಿನ ಭಯ ಇದೆ ಅಂತ ಹೇಳಿಕೊಂಡು ಡ್ರೆಸ್ ಎಲ್ಲ ಕಟ್ಟಿಕೊಂಡೆ ಅವನು ಹೋದದ್ದು, ಮನೆಯಿಂದ ಹೊರಟು ಹೋದದ್ದು. ಅದಕ್ಕೂ ಉತ್ತರಿಸಬೇಕಾದವರು ಯಾರು? ಮುಸ್ಲಿಂ ಸಮುದಾಯ. ಒಬ್ಬ ಹುಡುಗ ನಾಪತ್ತೆಯಾದರೂ ಅಪರಾಧಿಗಳು ನೀವು, ಮುಸ್ಲಿಂ ಸಮುದಾಯ. ಈಗ ಜಗತ್ತಿನಲ್ಲಿ ಯಾವುದೇ ಆಗಲಿ, ಏನೇ ಆಗಲಿ, ಎಲ್ಲ ಅಪರಾಧಗಳ ಹೊಣೆಯನ್ನು ಈ ಉಮ್ಮತ್ತು ವಹಿಸಬೇಕು. ಎಲ್ಲ ಅಪರಾಧಗಳಿಗೆ ಈ ಉಮ್ಮತ್ತು ಸ್ಪಷ್ಟನೆಯನ್ನು ಕೊಡಬೇಕು. ಎಲ್ಲ ಅಪರಾಧಗಳಿಗೆ ಈ ಉಮ್ಮತ್ತು ಜವಾಬ್ದಾರ. ಹೀಗೆ ಯಾರು ತಪ್ಪು ಮಾಡಿದ್ರು ಅದರ ಭಾರವನ್ನು ಮುಸ್ಲಿಂ ಉಮ್ಮತ್ತು ಹೊರಬೇಕಾದ ಒಂದು ಸ್ಥಿತಿ ಜಗತ್ತಿನಲ್ಲಿದೆ. ಶತ್ರುಗಳು ಮಾಡುವ ಕೆಲಸ ನಿಮ್ಮ ಮೆಮರಿ ಡಿಲೀಟ್ ಮಾಡುವುದು. ಎಲ್ಲಾ ಕಾಲದಲ್ಲೂ ಶತ್ರುಗಳು ಒಂದು ಸಮುದಾಯವನ್ನು ನಾಶ ಮಾಡುವುದು ಹೇಗೆಂದರೆ ನಿಮ್ಮ ನೆನಪನ್ನು ಅಳಿಸಿ ಹಾಕುವುದು, ನಿಮ್ಮ ಮೆಮರಿಯನ್ನು ಡಿಲೀಟ್ ಮಾಡುವುದು. ದಲಿತರನ್ನು ಹಾಗೆ ಮಾಡಿದ್ದು. ದಲಿತರನ್ನು ನಾಶ ಮಾಡಿದ್ದು ಹೇಗೆ ಅಂದರೆ ಅವರ ಮೆಮರಿ ಹಾಳು ಮಾಡು. ನಿಮ್ಮಲ್ಲಿ ಬುದ್ಧಿಜೀವಿಗಳಿಲ್ಲ, ನಿಮ್ಮಲ್ಲಿ ಸೈಂಟಿಸ್ಟ್ಗಳಿಲ್ಲ, ನಿಮ್ಮಲ್ಲಿ ಒಳ್ಳೆಯ ಮ್ಯೂಸಿಷಿಯನ್ ಇಲ್ಲ, ನಿಮ್ಮಲ್ಲಿ ಬರಹಗಾರರಿಲ್ಲ, ನಿಮ್ಮಲ್ಲಿ ಸಾಹಿತಿಗಳಿಲ್ಲ. ಹೀಗೆ ಇಲ್ಲ ಅಂತ ಹೇಳಿ ಒಂದು ಸಮುದಾಯದ ನೆನಪನ್ನು ಪೂರ್ಣವಾಗಿ ಡಿಲೀಟ್ ಮಾಡಿ. ಹಾಗೆ ನಿಮ್ಮ ನೆನಪನ್ನು ಡಿಲೀಟ್ ಮಾಡಿದ್ರೆ ಮತ್ತೆ ನಿಮ್ಮನ್ನು ನೀವು ಮತ್ತೆ ಗುಲಾಮರಾಗ್ತೀವಿ. ದಲಿತರ ಸ್ಥಿತಿ ಹಾಗೆ ಇರುವುದು ಇವತ್ತು. ಈ ಸಮುದಾಯಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಂಬ ಒಂದು ಪ್ರಜ್ಞೆಯಾದ್ರೂ ಇದೆ, ಅವರಿಗೆ ಅದು ಇಲ್ಲ. ನಮಗೆ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅಕ್ರಮ ಆಗ್ತಾ ಇದೆ, ಇಡೀ ಸಿಸ್ಟಮ್ ನಮ್ಮ ವಿರುದ್ಧ ಇದೆ, ಶತ್ರುಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ನಾಶಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅರಿವಾದರೂ ನಮ್ಮಲ್ಲೆಲ್ಲರಿಗೂ ಇದೆ. ಆದ್ರೆ ಆ ಸಮುದಾಯಕ್ಕೆ ಅದು ಕೂಡ ಗೊತ್ತಿಲ್ಲ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಅದು ಕೂಡ ಎಂತಹ ದೌರ್ಜನ್ಯ? ಮುಸ್ಲಿಂ ಉಮ್ಮತ್ತಿನ ಮೇಲೆ ಆಗುತ್ತಿರುವ ದೌರ್ಜನ್ಯ ರಾಜಕೀಯ ದೌರ್ಜನ್ಯಗಳು ಮಾತ್ರ, ವೋಟ್ ಬ್ಯಾಂಕಿನ ರಾಜಕೀಯದ ದೌರ್ಜನ್ಯಗಳು ಮಾತ್ರ. ಆದರೆ ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಧಾರ್ಮಿಕ ದೌರ್ಜನ್ಯ. ಈ ರಾಜಕೀಯ ದೌರ್ಜನ್ಯಗಳು ಇವತ್ತಲ್ಲ ನಾಳೆ ಖಂಡಿತ ಕೊನೆಗೊಳ್ಳುತ್ತದೆ, ಅದು ಪರ್ಮನೆಂಟ್ ಏನಲ್ಲ. ಆದರೆ ಧಾರ್ಮಿಕ ದೌರ್ಜನ್ಯ, ಧರ್ಮದ ಹೆಸರಲ್ಲಿ ಅವರ ಮೇಲೆ ದೌರ್ಜನ್ಯ ಮಾಡುವುದು, ಧರ್ಮದ ಹೆಸರಲ್ಲಿ ಅವರನ್ನು ದೇವಸ್ಥಾನಗಳಿಂದ ಹೊರಗಾಟು, ಧರ್ಮದ ಹೆಸರಲ್ಲಿ ಅವರನ್ನು ಬೇರ್ಪಡಿಸುವುದು, ಧಾರ್ಮಿಕ ದೌರ್ಜನ್ಯ. ಅದನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಶತಮಾನಗಳು ಬೇಕಾಗಬಹುದು ಅದರಿಂದ ಆ ಸಮುದಾಯ ಹೊರಗೆ ಬರಲಿ. ಅದು ಕೂಡ ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಸಮುದಾಯದ ಮೆಮರಿಯನ್ನು ಕಂಪ್ಲೀಟ್ ಡಿಲೀಟ್ ಮಾಡಲಾಗಿದೆ. ಶತ್ರುಗಳು ಮಾಡುವ ಬಹಳ ದೊಡ್ಡ ಕೆಲಸ ನಿಮ್ಮ ಮೆಮರಿಯನ್ನು ಅಳಿಸಿ ಹಾಕು. ಬುದ್ಧರಿಗೆ ಧಾರ್ಮಿಕ ಗ್ರಂಥ ಇತ್ತು ಭಾರತದಲ್ಲಿ. ಭಾರತದ ಧರ್ಮ ಅದು ಬುದ್ಧ ಧರ್ಮ. ಇವತ್ತು ಬುದ್ಧ ಧರ್ಮದ ಗ್ರಂಥ ಎಲ್ಲಿದೆ? ಎಲ್ಲೂ ಇಲ್ಲ. ಅದೆಲ್ಲ ವೈದಿಕ ಧರ್ಮದ ಭಾಗ ಆಗಿದೆ. ಕರ್ನಾಟಕದಲ್ಲಿ ಬಸವ ಮೂವ್ಮೆಂಟ್ ಎಂಬುದು ಒಂದು ದೊಡ್ಡ ಚಳವಳಿ. ಬಸವಣ್ಣನವರ ಆಂದೋಲನ ಚಳವಳಿ ಕರ್ನಾಟಕದ ಬಹಳ ದೊಡ್ಡ ಚಳವಳಿ. ಬಸವಣ್ಣನವರ ವಚನಗಳೆಂದರೆ ಇಲ್ಲಿನ ಕೋಮುವಾದಿಗಳು ಭಯಪಡುವ, ವೈದಿಕರು ಭಯಪಡುವ ಬಹಳ ಕ್ರಾಂತಿಕಾರಿ ವಚನಗಳಿವೆ. ಆದರೆ ಇವತ್ತು ಅದನ್ನು ಕೂಡ ವಚನ ದರ್ಶನ ಅಂತ ಒಂದು ದೊಡ್ಡ ಪುಸ್ತಕ ಬಂದಿದೆ. ವಚನ ದರ್ಶನ ಅಂತ ಒಂದು ಪುಸ್ತಕ ಬರೆದು ಬಸವಣ್ಣನವರು ಕೂಡ ವೈದಿಕ ಧರ್ಮದ ಭಾಗ ಅಂತ ಹೇಳಿಕೊಂಡು ವಚನಗಳೆಲ್ಲ ವೈದಿಕ ಧರ್ಮದ ಆಶಯಗಳು ಅಂತ ಕತೆಗಟ್ಟಿ ಇಡೀ ಉತ್ತರ ಕರ್ನಾಟಕದಾದ್ಯಂತ ಈ ಪುಸ್ತಕದ ವಿತರಣೆಯ ಒಂದು ದೊಡ್ಡ ಆಂದೋಲನವೇ ಕರ್ನಾಟಕದಲ್ಲಿ ನಡೆಯುತ್ತಾ ಇದೆ. ಹಾಗೆ ಆ ಸಮುದಾಯದ ಕೂಡ ಅವರ ಮೆಮರಿಯನ್ನು ಹಾಳು ಮಾಡಿ ಅವರ ಇಡೀ ಫಿಲಾಸಫಿ, ಬಸವ ಫಿಲಾಸಫಿಯನ್ನು ನಾಶ ಮಾಡುವ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಾ ಇದೆ. ನಾನು ಹೇಳುತ್ತಿರುವುದು, ಶತ್ರುಗಳು ಯಾವಾಗಲೂ ಮಾಡುವ ಕೆಲಸ ನಿಮ್ಮ ನೆನಪನ್ನು ಹಾಳು ಮಾಡು. ಮುಸ್ಲಿಂ ಉಮ್ಮತ್ತಿನ ಬಗ್ಗೆ, ಮುಸ್ಲಿಂ ಉಮ್ಮತ್ತಿನ ನೆನಪನ್ನು ಹಾಳು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಶತ್ರುಗಳು. ಯಾಕೆಂದರೆ ಈ ಸಮುದಾಯದ ಕೈಯಲ್ಲಿ ಕುರ್ಆನ್ ಮತ್ತು ಹದೀಸ್ ಇದೆ. ಕುರ್ಆನ್ ಮತ್ತು ಹದೀಸ್ ಇರುವ ಒಂದು ಸಮುದಾಯದ ಮೆಮರಿಯನ್ನು ಡಿಲೀಟ್ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ತರಕ್ತು ಫೀಕುಂ ಅಮ್ರಯಿನ್
ಲನ್ ತಲಿಲ್ಲು ಮಾ ತಮಸ್ಸಕತುಂ ಬಿಹಿಮಾ ಕಿತಾಬುಲ್ಲಾಹಿ ವ ಸುನ್ನತು ರಸೂಲಿ. ಎರಡು ವಿಷಯಗಳನ್ನು ನಿಮ್ಮ ಬಳಿ ನಾನು ಬಿಟ್ಟು ಹೋಗುತ್ತಿದ್ದೇನೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲನ್ ತಲಿಲ್ಲು ಮಾ ತಮಸ್ಸಕತುಂ ಬಿಹಿಮಾ. ಆ ಎರಡನ್ನು ನೀವು ಎಲ್ಲಿ ತನಕ ಪ್ರಬಲವಾಗಿ ಹಿಡಿಯುತ್ತೀರೋ ಅಲ್ಲಿಯ ತನಕ ನಿಮ್ಮನ್ನು ದಾರಿ ತಪ್ಪಿಸಲು ಜಗತ್ತಿನ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. 100 ಟ್ರಂಪ್ಗಳು ಪ್ರಯತ್ನ ಪಟ್ಟರು, 100 ನೆತನ್ಯಾಹುಗಳು ಪ್ರಯತ್ನ ಪಟ್ಟರು. ಕುರ್ಆನ್ ಮತ್ತು ಹದೀಸ್ ನಿಮ್ಮ ಕೈಯಲ್ಲಿರುವ ತನಕ ನಿಮ್ಮನ್ನು ಅಳಿಸಿ ಹಾಕಲಿಕ್ಕೆ, ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಆದ್ದರಿಂದ ಕುರ್ಆನ್ ಮತ್ತು ಹದೀಸ್ ಇರುವ ಒಂದು ಸಮುದಾಯದ ಮೆಮರಿ ಡಿಲೀಟ್ ಮಾಡಲಿಕ್ಕೆ ಸಾಧ್ಯವೇ? ನಹ್ನು ನzzalna dhikra wa inna lahu lahafizun. ಅಲ್ಲಾಹು ಹೇಳು, ಈ ಗ್ರಂಥವನ್ನು ನಾವು ಅವತೀರ್ಣಗೊಳಿಸಿದ್ದೇವೆ ಮತ್ತು ಈ ಗ್ರಂಥವನ್ನು ನಾವು ಸಂರಕ್ಷಿಸಿಯೇ ಇರುತ್ತೇವೆ. ಇಸ್ಲಾಮದ ಒರಿಜಿನಾಲಿಟಿಯೊಂದಿಗೆ ಕಿಯಾಮತ್ ತನಕ ಖಂಡಿತ ಇರುತ್ತದೆ. ಯಾರು ಎಷ್ಟು ಪ್ರಯತ್ನ ಪಟ್ಟು ಯಾವುದೆಲ್ಲ ಕುತಂತ್ರಗಳು ನಡೆದು ಇಸ್ಲಾಮದ ಒರಿಜಿನಾಲಿಟಿಯೊಂದಿಗೆ ನಹ್ನು ನzzalna dhikra wa inna lahu lahafizun. ಕುರ್ಆನ್ ಅವತೀರ್ಣಗೊಳಿಸಿದವರು ನಾವು, ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ಕೂಡ ನಮ್ಮದು ಅಂತ ಅಲ್ಲಾಹು ವಹಿಸಿಕೊಂಡ ಜವಾಬ್ದಾರಿ. ಆದ್ದರಿಂದ ಇಸ್ಲಾಂ ಕಿಯಾಮತ್ ತನಕ ಅದರ ಒರಿಜಿನಾಲಿಟಿಯೊಂದಿಗೆ ಉಳಿಯುತ್ತದೆ, ಯಾವ ಸಂಶಯವೂ ಇಲ್ಲ ಅದರ. ಆದ್ದರಿಂದಲೇ ಶತ್ರುಗಳು ಮಾಡುವ ಕೆಲಸ ಏನೆಂದರೆ ಇಸ್ಲಾಮಿನ ಬಗ್ಗೆ ಭಯ ಹುಟ್ಟಿಸುವುದು, ಇಸ್ಲಾಮಿನ ಬಗ್ಗೆ ಅಪಪ್ರಚಾರ ಮಾಡುವುದು, ಇಸ್ಲಾಮಿನ ಬಗ್ಗೆ ಒಂದು ತಲೆಮಾರಿನ ಇಸ್ಲಾಮನ್ನು ನಾಶ ಮಾಡಲಿಕ್ಕೆ ಎಲ್ಲಾ ಯೋಚನೆಗಳನ್ನು ಮಾಡುವುದು, ಮುಸ್ಲಿಂ ಸಮುದಾಯವನ್ನು ನಾಶ ಮಾಡುವ ಅಜೆಂಡಾ ಹಾಕಿ ಎಲ್ಲ ಕಾಲದ. ನಿಮಗೆ ಗೊತ್ತಿರಬೇಕು, ಇಸ್ಲಾಮಿನ ವಿರುದ್ಧ ಸುಳ್ಳಾರೋಪಗಳು 21ನೇ ಶತಮಾನದಲ್ಲಿ ಹುಟ್ಟಿಕೊಂಡದ್ದಲ್ಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಶತ್ರುಗಳೆಲ್ಲ ಸಭೆ ಸೇರಿದ್ದಾರೆ. ಅಬೂ ಜಹಲ್, ಉತುಬತ್, ವಲೀದ್ ಇಬ್ನ್ ಮುಗೀರಾ, ಬಹಳ ದೊಡ್ಡ ದೊಡ್ಡ ಶತ್ರು ನಾಯಕರುಗಳೆಲ್ಲ ಸಭೆ ಸೇರಿದ್ದಾರೆ. ಗಂಭೀರವಾದ ಚರ್ಚೆ ನಡೆಯುತ್ತಾ ಇದೆ. ಮುಹಮ್ಮದನ ದೀನ್ ದಿನದಿಂದ ದಿನಕ್ಕೆ ಜನಪ್ರಿಯವಾಗುತ್ತಾ ಇದೆ, ಜನರದರ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಇದನ್ನೇನು ಮಾಡಬೇಕು, ಪರಿಹಾರ ಏನು ಎಂಬುದರ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುತ್ತಾ ಇದೆ. ಕೊನೆಯಲ್ಲಿ ಕೈಗೊಂಡ ತೀರ್ಮಾನಗಳೇನೆಂದರೆ ಮುಹಮ್ಮದ್ ಮತ್ತು ಆತನ ಧರ್ಮದ ವಿರುದ್ಧ ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳು ಪ್ರಚಾರ ಮಾಡಬೇಕು ಎಂದು. ಸುಳ್ಳು ಪ್ರಚಾರ ಮಾಡುತ್ತಲೇ ಇರಬೇಕು, ನಿರಂತರವಾಗಿ ಸುಳ್ಳು ಹೇಳುತ್ತಲೇ ಇರಬೇಕು. ಆದ್ದರಿಂದ ಇಸ್ಲಾಮಿನ ಬಗ್ಗೆ ಸುಳ್ಳಾರೋಪಗಳು ಇವತ್ತು ಹುಟ್ಟಿಕೊಂಡ ಹೊಸ ವಿಷಯ ಏನಲ್ಲ. ಕಳೆದ 15 ಶತಮಾನಗಳಿಂದಲೂ ಇಸ್ಲಾಮಿನ ವಿರುದ್ಧ ಆರೋಪಗಳು ನಡೆಯುತ್ತಲೇ ಇದೆ. ಶತ್ರುಗಳು ಸುಳ್ಳಾರೋಪವನ್ನು ಮಾಡುತ್ತಲೇ ಇದ್ದಾರೆ. ಆದರೆ ಈ ಸಮುದಾಯದ ಕೈಯಲ್ಲಿ ಕುರ್ಆನ್ ಮತ್ತು ಹದೀಸ್ ಇರುವ ತನಕ ಈ ಸಮುದಾಯದ ಮೆಮರಿ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾ ಝಾಲಲ್ ಮುಸ್ಲಿಮೂನ ಫೀ ಕುವ್ವತಿನ್ ಮಾ ದಾಮ ಮಅಹುಲ್ ಕುರ್ಆನ್ ವಲ್ ಮಸಾಜಿದ್. ಓರಿಯೆಂಟಲಿಸ್ಟ್ಗಳು ಹೇಳುವುದು ಮಾ ಝಾಲಲ್ ಮುಸ್ಲಿಮೂನ ಫೀ ಕುವ್ವತಿನ್. ಮುಸ್ಲಿಂ ಸಮುದಾಯ ಬಹಳ ಪ್ರಬಲವಾದ ಸಮುದಾಯವಾಗಿರುತ್ತದೆ ಎಲ್ಲಿಯ ತನಕ ಮಾ ದಾಮ ಮಅಹುಲ್ ಕುರ್ಆನ್ ವಲ್ ಮಸಾಜಿದ್. ಕುರ್ಆನ್ ಮತ್ತು ಮಸ್ಜಿದ್ಗಳೊಂದಿಗೆ ಎಲ್ಲಿಯ ತನಕ ನಿಮಗೆ ಸಂಬಂಧ ಇರುತ್ತದೆಯೋ ಅಲ್ಲಿಯ ತನಕ ನೀವು ಪವರ್ಫುಲ್ ಸಮುದಾಯ ಅಂತ ನಿಮ್ಮ ಬಗ್ಗೆ ಹೇಳುವುದು ಶತ್ರುಗಳು. ಮುಸ್ಲಿಂ ಸಮುದಾಯದ ಬಗ್ಗೆ ಇದು ಹೇಳುತ್ತಾ ಇರುವ ಇಸ್ಲಾಮಿನ ಶತ್ರುಗಳು. ಮಸೀದಿಯೊಂದಿಗೆ ನಿಮ್ಮ ಸಂಬಂಧ ಸುದೃಢವಾಗಿರುವ ತನಕ ನೀವು ಬಹಳ ಪ್ರಬಲರಾಗ್ತೀವಿ. ಅದೇ ರೀತಿ ಕುರ್ಆನ್ನೊಂದಿಗೆ ನಿಮ್ಮ ಸಂಬಂಧ ಪ್ರಬಲವಾಗಿರುವ ತನಕ ನೀವು ಬಹಳ ಪವರ್ಫುಲ್ ಸಮುದಾಯ ಆಗ್ತೀವಿ. ಅದಕ್ಕಾಗಿಯೇ ಮಸೀದಿಗಳಿಂದ ನಿಮ್ಮನ್ನು ದೂರ ಸರಿಸುವ ಕೆಲಸಗಳೆಲ್ಲ ನಡೆಯುತ್ತಾ ಇದೆ. ಜಗತ್ತಿನಾದ್ಯಂತ ಮಸೀದಿಗಳನ್ನು ಒಡೆದು ಹಾಕುವುದು, ಮಸೀದಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡದೇ ಇರುವುದು, ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಪಾಶ್ಚಾತ್ಯ ಜಗತ್ತುಗಳಲ್ಲಿ ಮಸೀದಿಗಳನ್ನು ಒಡೆದು ಹಾಕುವುದು, ಮಸೀದಿಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡದೇ ಇರುವುದು, ಇದೆಲ್ಲ ಜಗತ್ತಿನಲ್ಲಿ ಯಾಕೆ ನಡೆಯುತ್ತಾ ಇದೆ ಅಂದ್ರೆ ನಿಮ್ಮನ್ನು ಮಸೀದಿಯಿಂದ ದೂರ ಸರಿಸಬೇಕು. ಯಾಕಂದ್ರೆ ಮಸೀದಿ ನಿಮ್ಮ ಬಹಳ ದೊಡ್ಡ ಶಕ್ತಿ. ಭಾರತದಲ್ಲಿ ನಿಮ್ಮನ್ನು ನೋಡಿದ್ದೀರಲ್ಲ, ಹೋಳಿ ಹಬ್ಬ 70 ಮಸೀದಿಗಳಿಗೆ ಮಸೀದಿಗಳನ್ನು ಟಾರ್ಪಾಲ್ನಿಂದ ಮುಚ್ಚಲಾಯಿತು. ಒಬ್ಬ ಮುಖ್ಯಮಂತ್ರಿ ಹೇಳಿದರು, ನಿಮಗೆ 52 ಜುಮಾ ಇದೆ, ನಮಗೆ ಒಂದೇ ಹಬ್ಬ ಇರುವುದು, ಆದ್ದರಿಂದ ಈ ಶುಕ್ರವಾರ ನೀವು ಮಸೀದಿಗೆ ಹೋಗಬೇಡಿ ಅಂತ ಅಧಿಕೃತವಾಗಿ ಮುಖ್ಯಮಂತ್ರಿ ಆದೇಶ ಬರುವುದು. ನಿಮಗೆ ಗೊತ್ತಿರಬೇಕು, ಇದು ಈ
ಒಂದು ವರ್ಷಕ್ಕೆ ಸಾಂಬಾರ್ಗೆ ಮಾತ್ರ ಸೀಮಿತ ಆದದ್ದಲ್ಲ, ಬರುವ ವರ್ಷ ಇನ್ನೂ ಹೆಚ್ಚಿನ ಪ್ರದೇಶಗಳಿಗೆ ಇದು ವಿಸ್ತಾರ, ಇನ್ನೂ ಹೆಚ್ಚಿನ ಮಸೀದಿಗಳಿಗೆ ಟಾರ್ಪಾಲಿನಿಂದ ಮುಚ್ಚುವಂತಹ ಕೆಲಸಗಳು ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಈ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಈ ರೋಗ ವ್ಯಾಪಿಸ್ತದೆ. ಈ ವರ್ಷ ಮಾಡಿದ್ದು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್, ಒಂದು ಸಣ್ಣ ಪ್ರಯೋಗ. ಆ ಪ್ರಯೋಗ ಬರುವ ವರ್ಷ ಖಂಡಿತ ಮುಂದುವರಿಯುತ್ತದೆ. ಯಾಕೆಂದರೆ ಇದೆಲ್ಲ ಈ ಉಮ್ಮತ್ತನ್ನು ಅದರ ಸ್ಪಿರಿಟ್ ನಾಶ ಮಾಡುವ, ಅದರ ಸಿಸ್ಟಮ್ ಹಾಳು ಮಾಡುವ, ಅದರ ಮಸೀದಿಯೊಂದಿಗಿರುವ ನಿಮ್ಮ ಸಂಬಂಧವನ್ನು ದುರ್ಬಲಗೊಳಿಸುವ ಬಹಳ ದೊಡ್ಡ ಯೋಜನೆಯ ಭಾಗ. ಅದೇ ರೀತಿ ಕುರ್ಆನ್ ನಿಮ್ಮ ಕೈಯಲ್ಲಿರುವ ತನಕ ನೀವು ಬಹಳ ಪ್ರಬಲ. ಸಾಂಬಾಲ್ನ ಶಾಹಿ ಮಸೀದಿಯಲ್ಲಿ ಅನಧಿಕೃತವಾಗಿ ಪೊಲೀಸರು ಎಲ್ಲಾ ಸೌಂಡ್ ಸಿಸ್ಟಮ್ ಅನ್ನು ತೆಗೆದು ಬಿಸಾಡ್ತಾರೆ. ಅನಧಿಕೃತವಾಗಿ ಸಾಂಬಾಲ್ನ ಶಾಹಿ ಮಸೀದಿಯಿಂದ ಎಲ್ಲಾ ಸೌಂಡ್ ಸಿಸ್ಟಮ್ ಅನ್ನು ತೆಗೆದು ಬಿಸಾಡ್ತಾರೆ. 76 ವಯಸ್ಸಿನ ಒಬ್ಬ ಮುಅದ್ದಿನ್ ಇದ್ದಾರೆ ಮಸೀದಿಯಲ್ಲಿ, 76 ವಯಸ್ಸು. ಆ ಮುಅದ್ದಿನ್ ಮಸೀದಿಯ ಮಿನಾರದ ಮೇಲೆ ಏರಿ ನಿಂತುಕೊಂಡು ಆದಾನ ಕೊಡುತ್ತಾರೆ. ಅಲ್ಲಿ ಮಸೀದಿಯಲ್ಲಿ ಕೆಳಗೆ ನಿಂತುಕೊಂಡು ಆದಾನ ಕೊಟ್ಟರೆ ಸಾಕು. ಆದ್ರೆ ಒಬ್ಬ ವಿಶ್ವಾಸಿಯ ಅಅzzನಲ್ಲಾಹು ಬಿಲ್ ಇಸ್ಲಾಂ, ಈ ಉಮ್ಮತ್ತಿಗೆ ಇಜ್ಜತ್ ಇರುವುದು ಇಸ್ಲಾಮಿನಲ್ಲಿ. ಒಬ್ಬ 76 ವಯಸ್ಸಿನ ಮುದುಕ ಮುಅದ್ದಿನ್ ಮಸೀದಿಯ ಮೇಲೆ ಏರಿ, ಅದರ ಮಿನಾರದ ಮೇಲೆ ಏರಿ ಶಾಹಿ ಮಸೀದಿಯಲ್ಲಿ ಆದಾನ ಕೊಡುತ್ತಾರೆ. ಅಂದರೆ ಈ ಉಮ್ಮತ್ತು ಇಸ್ಲಾಂ ಇರುವ ತನಕ, ನಿಮ್ಮಲ್ಲಿ ಆದರ್ಶ ನಿಷ್ಠೆ ಇರುವ ತನಕ ನಿಮ್ಮನ್ನು ದುರ್ಬಲಗೊಳಿಸಲಿಕ್ಕೆ ಖಂಡಿತ ಯಾರಿಂದಲೂ ಸಾಧ್ಯ. ಅದು ಸಾಧ್ಯ ಇಲ್ಲ ಎಂಬುದನ್ನು ಗಜ್ಜಾದಲ್ಲಿ ನಿಮ್ಮ ಸಹೋದರರು ತೋರಿಸಿಕೊಡ್ತಾ ಇದ್ದಾರೆ. ಇಡೀ ಜಗತ್ತು ಅವರ ವಿರುದ್ಧ, ಜಗತ್ತಿನ ಎಲ್ಲಾ ಶಕ್ತಿಗಳು. ಹೇಳಲಾಗುತ್ತದೆ ಇಲ್ಲಿನ ತನಕ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ಬಾಂಬ್ ಸುರಿಸಿದ್ದು ಗಜ್ಜಾದಲ್ಲಿ. 40 ಕಿಲೋಮೀಟರ್ ಉದ್ದ ಮತ್ತು ಒಂದು 15-18 ಕಿಲೋಮೀಟರ್ ಮಾತ್ರ ಅಗಲ ಇರುವ ಒಂದು ಸಣ್ಣ ಭೂಪ್ರದೇಶದ ಮೇಲೆ ಜಗತ್ತಿನ ಹ್ಯೂಮನ್ ಹಿಸ್ಟ್ರಿಯಲ್ಲಿ, ಮಾನವ ಇತಿಹಾಸದಲ್ಲಿ ಇಷ್ಟು ಬಾಂಬ್ ಜಗತ್ತಿನ ಯಾವ ಕಡೆಯಲ್ಲೂ ಸುರಿಸಲಾಗಿಲ್ಲ. ಎಲ್ಲಾ ಬಾಂಬ್ಗಳನ್ನು ಸುರಿಸಲಾಗಿದೆ. ನೆತನ್ಯಾಹು ಯುದ್ಧಕ್ಕೆ ಹೊರಟಾಗ ನೆತನ್ಯಾಹು ಹೇಳಿದ್ದದ್ದು 3 ದಿನಗಳಲ್ಲಿ ಹಮಾಸ್ ಅನ್ನು ನಾವು ಸರ್ವನಾಶ ಮಾಡುತ್ತೇವೆ. 1.5 ವರ್ಷದ ನಂತರ ಇವತ್ತಿಗೂ ನೆತನ್ಯಾಹು ಹೇಳುತ್ತಾ ಇರುವುದು ಹಮಾಸ್ ಅನ್ನು ನಾವು ನಾಶ ಮಾಡುತ್ತೇವೆ. ಇದರ ಅರ್ಥ ಏನು ಸಹೋದರರೇ? 3 ದಿನಗಳಲ್ಲಿ ಹಮಾಸ್ ಅನ್ನು ಸರ್ವನಾಶ ಮಾಡುತ್ತೇವೆ, ಅಷ್ಟು ನಮ್ಮ ಕೈಯಲ್ಲಿ ವೆಪನ್ಸ್ ಇದೆ. ಜಗತ್ತಿನ 4ನೇ ಆಯುಧ ಶಕ್ತಿಯ, ಜಗತ್ತಿನ ಎಲ್ಲಾ ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತಿರುವ ಒಂದು ಸೂಪರ್ ಪವರ್. 4 ದಿನಗಳಲ್ಲಿ ಹಮಾಸ್ ಅನ್ನು ನಾಶ ಮಾಡುತ್ತೇವೆಂದು 1.5 ವರ್ಷದ ಮುಂಚೆ ಯುದ್ಧಕ್ಕೆ ಹೊರಟ ಪವರ್ಗಳು, ಶಕ್ತಿಗಳು. ಈಗ 1.5 ವರ್ಷದ ನಂತರ ಇವತ್ತು ಅವರ ಸ್ಟೇಟ್ಮೆಂಟ್ ಏನೆಂದರೆ ಹಮಾಸ್ ಅನ್ನು ನಾವು ನಾಶ ಮಾಡುತ್ತೇವೆ. ಒಂದು ಜನತೆ ಇಡೀ ಜಗತ್ತಿನ ಶಕ್ತಿಗಳೊಂದಿಗೆ ಹೋರಾಟ ನಡೆಸ್ತಾ ಇದೆ ಎಂದಾದರೆ ಶರಣಾಗದೆ, ಸೋತು ಹೋಗದೆ. ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ನೀವು ಗಾಜಾವನ್ನು ಬಿಟ್ಟು ಹೋಗಬೇಕು, ಗಾಜಾವನ್ನು ಬಿಟ್ಟು ಯಾವುದಾದ್ರೂ ಅರಬ್ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಗಾಜಾವನ್ನು ನಾವು ಟೂರಿಸ್ಟ್ ಕೇಂದ್ರವನ್ನಾಗಿ ಮಾಡುತ್ತೇವೆ. ಡೊನಾಲ್ಡ್ ಟ್ರಂಪ್ನ ಅಳಿಯನಿಗೆ ವಾಗ್ದಾನ ಮಾಡಲಾಗಿದೆ, ಯಹೂದಿ ಗಜ್ಜಾವನ್ನು ಟೂರಿಸ್ಟ್ ಕೇಂದ್ರವನ್ನಾಗಿ ಮಾಡುತ್ತೇನೆ. ಗಜ್ಜಾದ ಸಹೋದರರು ಹೇಳಿದ್ದು ಹಿಜ್ರತು ಇಲಲ್ ಕುದುಸ್, ಹಿಜ್ರ ಹೋಗುವುದಾದರೆ ಕುದುಸಿಗೆ ಮಾತ್ರ. ಡೊನಾಲ್ಡ್ ಟ್ರಂಪ್ನ ಮುಖವನ್ನು ನೋಡಿ, ನೆತನ್ಯಾಹುವಿನ ಮುಖವನ್ನು ನೋಡಿ, ಅನ್ನ ಇಲ್ಲದ, ನೀರಿಲ್ಲದ, ಚಿಕಿತ್ಸೆ ಇಲ್ಲದ, ಮನೆ ಇಲ್ಲದ ಒಂದು ದುರ್ಬಲ ಜನತೆ ಅಲ್ಲಿ ಹಿಜ್ರತು ಇಲಲ್ ಕುದುಸ್, ಹಿಜ್ರತ್ ಹೋಗುವುದಾದರೆ ಅದು ಕುದುಸಿಗೆ ಮಾತ್ರ, ಅದು ಬೈತುಲ್ ಮುಖದ್ದಸ್ಸಿಗೆ ಮಾತ್ರ ಎಂದು ಆತ್ಮವಿಶ್ವಾಸದೊಂದಿಗೆ ಜಗತ್ತಿನ ಎದುರಿನಲ್ಲಿ ನಿಂತುಕೊಂಡು ಯಾರು ಅವರಿಗೆ ಸಪೋರ್ಟ್ ಮಾಡುವವರಿಲ್ಲ. ಆದರ್ಶದ ಅನುಯಾಯಿಗಳು, ಮುಸ್ಲಿಂ ಸಮುದಾಯ, ಅರಬ್ ದೊರೆಗಳು. ಈಜಿಪ್ಟಿನ ಒಬ್ಬ ರಾಜ ಇದ್ದ, ಈಜಿಪ್ಟಿನ ಒಂದು ಗಡಿಯನ್ನು ತೆರೆದು ಬಿಟ್ಟರೆ ಸಾಕು ಗಜ್ಜಾದ ಹಸಿವು ನೀಗಿಸಲಿಕ್ಕೆ ಸಾಧ್ಯ ಸಹೋದರ. ಗಜ್ಜಾಕ್ಕೆ ಫುಡ್ ಸಪ್ಲೈ ಮಾಡಲಿಕ್ಕೆ, ನೀರು ಸಪ್ಲೈ ಮಾಡಲಿಕ್ಕೆ, ಮೆಡಿಸಿನ್ ಸಪ್ಲೈ ಮಾಡಲಿಕ್ಕೆ ಈಜಿಪ್ಟಿನ ರಫಾ ಗಡಿಯನ್ನು ತೆರೆದು ಬಿಟ್ಟರೆ ಸಾಕು. ಅದು ಈಜಿಪ್ಟಿನ ಗಡಿಯದು. ಆದರೆ ಈಜಿಪ್ಟಿನ ಅಧ್ಯಕ್ಷ ಇಸ್ರೇಲ್ ನೊಂದಿಗೆ ಕೇಳ್ತಾ ಇರೋದು ಓಪನ್ ಮಾಡಬೇಕಾ ಬೇಡುವ?
ಎಷ್ಟು ಗತಿಗೇಡು ನೋಡಿದನು. ನಮ್ಮ ಗಡಿಯನ್ನು ಓಪನ್ ಮಾಡಿ ಕೊಡಬಹುದಾ ಅಂತ ಒಂದು ದೇಶದ ಅಧ್ಯಕ್ಷ ಇಸ್ರೇಲ್ನೊಂದಿಗೆ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಅಂತಹ ಗತಿಗೇಡಿನ ಆರಂಭ ದೊರೆಗಳು. ಇದೆಲ್ಲದರ ಮಧ್ಯೆ ಒಂದು ಜನತೆ ಆತ್ಮವಿಶ್ವಾಸದೊಂದಿಗೆ, ಧೈರ್ಯದೊಂದಿಗೆ, ಜಗತ್ತು ಅರ್ಥ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ಹೋರಾಟ ನಡೆಸುತ್ತಿದೆ ಎಂದಾದರೆ ಅದಕ್ಕೆ ಕಾರಣ ಅವರಲ್ಲಿರುವ ಆದರ್ಶ ನಿಷ್ಠೆ. ಇಸ್ಸುದ್ದೀನ್ ಅಲ್ ಕಸ್ಸಾಮ್ ಬ್ರಿಗೇಡ್ನ ಹೋರಾಟಗಾರರ ಬಗ್ಗೆ ಅವರು ಎಲ್ಲರೂ ಕುರ್ಆನ್ ಹಾಫಿಜ್ಗಳು ಅಂತ. ಇಸ್ಸುದ್ದೀನ್ ಅಲ್ ಕಸ್ಸಾಮ್ ಬ್ರಿಗೇಡ್ನ ಹೋರಾಟಗಾರರು, ಹಮಾಸ್ನ ಮಿಲಿಟರಿ, ಆ ಹೋರಾಟಗಾರರೆಲ್ಲರೂ ಕುರ್ಆನ್ ಹಾಫಿಜ್ಗಳು. ಕುರ್ಆನ್ನೊಂದಿಗಿರುವ ಅವರ ಸಂಬಂಧ, ಜಗತ್ತಿನಲ್ಲಿ ಯಾವುದಾದರೂ ಒಂದು ಭೂಪ್ರದೇಶದಲ್ಲಿ 60% ಹೆಚ್ಚು ಜನರು ಪೂರ್ಣವಾಗಿಯೋ ಆಂಶಿಕವಾಗಿಯೋ ಕುರ್ಆನ್ ಹಿಫ್ಸ್ ಮಾಡಿರುವ ಒಂದು ಪ್ರದೇಶ ಭೂಮಿಯಲ್ಲಿರುವುದಾದರೆ ಅದು ಗಜ್ಜಾ ಮಾತ್ರ. ಗಜ್ಜಾದ 60% ಜನರು ಒಂದು ಪೂರ್ಣವಾಗಿ ಅಥವಾ ಆಂಶಿಕವಾಗಿ ಕುರ್ಆನ್ ಹಿಫ್ಸ್ ಮಾಡಿದವರು. ಕುರ್ಆನ್ನ ಶಕ್ತಿಯಿಂದ, ಆದರ್ಶ ನಿಷ್ಠೆಯ ಬಲದಿಂದ ಒಂದು ಜನತೆ ಜಗತ್ತಿನಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಅವರು ಶರಣಾಗುತ್ತಾ ಇಲ್ಲ, ದುರ್ಬಲರಾಗ್ತಾ ಇಲ್ಲ. ನಾನು ಹೇಳುತ್ತಿರುವುದು ಈ ಆದರ್ಶ ನಿಷ್ಠೆ ನಮಗೆ ಬಹಳಷ್ಟು ಪಾಠಗಳನ್ನೆಲ್ಲ ಕಲಿಸಿಕೊಡುತ್ತದೆ. ಗಜ್ಜಾದ ಬಗ್ಗೆ ಒಬ್ಬರು ಹೇಳಿದ್ರು, ಗಜ್ಜಾ ಒಂದು ತಫ್ಸೀಲ್ ಅಂತ ಹೇಳಿ. ಗಜ್ಜಾ ಈ ಜಗತ್ತಿನ ಮುಸ್ಲಿಂ ಸಮುದಾಯಕ್ಕೆ ಒಂದು ತಫ್ಸೀಲ. ನೀವು ಮರೆತು ಹೋಗಿರುವ, ನೀವು ನಿರ್ಲಕ್ಷಿಸಿರುವ, ನೀವು ಕಡೆಗಣಿಸಿರುವ ಎಷ್ಟೋ ಕುರ್ಆನ್ನ ಆಯತ್ತುಗಳ ವ್ಯಾಖ್ಯಾನವಾಗಿದೆ ಗಜ್ಜಾ ಅಂತ ಹೇಳಲಾಗಿದೆ. ಎಷ್ಟೋ ಕುರ್ಆನ್ನ ಆಯತ್ತುಗಳ ವ್ಯಾಖ್ಯಾನ ಅದು. ಅದರಿಂದ ಸಹೋದರರೇ, ನಾವು ಇಸ್ಲಾಮಿನ ಬಗ್ಗೆ ಹೆಮ್ಮೆ ಇರುವವರಾಗಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳುವುದು, ಬಲ್ ನಕ್ದಿಫು ಬಿಲ್ ಹಕ್ಕಿ ಅಲಲ್ ಬಾತಿಲ್ ಫಯದ್ಮಗುಹು ಫಇದಾ ಹುವ ಸಾಹಿಕುನ್ ವಲಕುಲ್ ವೈಲು ಮಿಮ್ಮಾ ತಸಿಫೂನ್. ಅಲ್ಲಾಹು ನಾವು ಮಿಥ್ಯದ ವಿರುದ್ಧ ಸತ್ಯದ ಹೊಡೆತ ನೀಡುತ್ತೇವೆ ಮತ್ತು ಅದು ಮಿಥ್ಯದ ತಲೆಯನ್ನು ಹೊಡೆದು ಹಾಕುತ್ತದೆ. ಏನು ಮಾಡಿದ್ರು ನೀವು, ಇದು ಕುಂಭಮೇಳ ಅಲ್ಲ, ಅದಕ್ಕಿಂತ ದೊಡ್ಡ ಮೇಳಗಳನ್ನು ನಡೆಸಿ ಬಾತಿಲನ್ನು ಉಳಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ. ಮರೆಗಳು ಅಂತ ನಾವು ಹೇಳಿ, ಇಸ್ಲಾಮಿನ ಹೊರತಾಗಿ, ಪ್ರವಾದಿಗಳು ಜಗತ್ತಿಗೆ ಕೊಟ್ಟ ಸತ್ಯ ಸಂದೇಶದ ಹೊರತಾಗಿ ಬೇರೆ ಯಾವುದೆಲ್ಲ ಭೂಮಿಯ ಮೇಲೆ ಇದೆಯೋ ಅದೆಲ್ಲವೂ ಕೇವಲ ನರೆಗಳು ಮಾತ್ರ, ನರೆಗಳು ಮಾತ್ರ, ಅದು ಉಳಿಯುವುದಿಲ್ಲ. ಮನುಷ್ಯನಿಗೆ ಪ್ರಯೋಜನಕಾರಿಯಾದರು ಈ ಜಗತ್ತಿಗೆ ಪ್ರವಾದಿಗಳು ಕಲಿಸಿಕೊಟ್ಟರು. ಆ ಸತ್ಯ ಮಾತ್ರ, ಆ ಹಕ್ಕು ಮಾತ್ರ ಜಗತ್ತಿನಲ್ಲಿ ಉಳಿಯಲು ಸಾಧ್ಯ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದ್ದಾರೆ. ಅದರಿಂದ ಸಹೋದರರೇ, ಅಅಜ್ಜನಲ್ಲಾಹು ಬಿಲ್ ಇಸ್ಲಾಂ, ನಮ್ಮ ಅತಿ ದೊಡ್ಡ ಗೌರವ ನಮ್ಮ ಇಸ್ಲಾಂ, ನಮ್ಮ ಆದರ್ಶ ನಿಷ್ಠೆ, ನಮ್ಮ ಅಕೀದ, ನಮ್ಮ ಸಂಸ್ಕಾರ, ನಮ್ಮ ಸಿಸ್ಟಮ್. ಅದನ್ನು ದುರ್ಬಲಗೊಳಿಸಲಿಕ್ಕೆ ಶತ್ರುಗಳು ಎಲ್ಲ ರೀತಿಯಲ್ಲಿ ಪ್ರಯತ್ನ ಪಡುತ್ತಾರೆ. ನಿಮ್ಮನ್ನು ಕುರ್ಆನ್ನಿಂದ ದೂರ ಸರಿಸಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ, ಪಡುತ್ತಲೂ ಇದ್ದಾರೆ. ಅದರಲ್ಲಿ ಅವರು ಯಶಸ್ವಿ ಆಗುತ್ತಲೂ ಇದ್ದಾರೆ. ಕುರ್ಆನ್ ಅಂದರೆ ಅದು ಬರ್ಕತ್ತಿಗೆ ಮಾತ್ರ ಓದುವ ಗ್ರಂಥವಾಗಿ ನಾವು ಕೂಡ ಒಪ್ಪಿಕೊಂಡಿದ್ದೇವೆ. ಅದು ಮಾತ್ರ ಅಲ್ಲ, ಮರಣ ಹೊಂದಿದವರಿಗಾಗಿ ಓದುವ ಗ್ರಂಥ ಇರ್ತದೆ. ಅಲ್ಲಾಹು ಹೇಳುವುದು ಇದು ಜೀವಂತ ಇರುವವರಿಗೆ ಇರುವ ಗ್ರಂಥ. ನಾವೇನ್ ಮಾಡಿದ್ದೇವೆ ಅಂದ್ರೆ ಅದು ಮರಣ ಹೊಂದಿದವರಿಗೆ ಮಾತ್ರ ಓದಲ್ಪಡುವ ಒಂದು ಗ್ರಂಥ, ಬರ್ಕತ್ತಿಗೆ ಮಾತ್ರ ಓದಲ್ಪಡುವ ಒಂದು ಗ್ರಂಥವಾಗಿ, ಅದರಾಚೆ ಆ ಗ್ರಂಥದೊಂದಿಗೆ ಸಂಬಂಧ ಇಲ್ಲದ ಒಂದು ಸ್ಥಿತಿಗೆ ಈ ಉಮ್ಮತ್ತನ್ನು ತಲುಪಿಸುವಲ್ಲಿ ಶತ್ರುಗಳ ಅಜೆಂಡಾಗಳು ಧಾರಾಳ ಇದೆ. ಝಕಾತ್ ಎಂಬ ಒಂದು ಸಿಸ್ಟಮ್ ಇದೆ ಅಲ್ಲ ಇಸ್ಲಾಮಿನ. ಝಕಾತ್ ಇಂಪ್ಲಿಮೆಂಟ್ ಆದರೆ ನೀವು ಇಸ್ಲಾಮದ ಬಗ್ಗೆ ಭಾಷಣ ಮಾಡಬೇಕಾದ ಅಗತ್ಯವೇ ಇಲ್ಲ. ಈ ಜಗತ್ತಿಗೆ ಇಸ್ಲಾಂ ಏನು ಅಂತ ತೋರಿಸಿಕೊಡ್ಲಿಕ್ಕೆ ಝಕಾತ್ ಇಂಪ್ಲಿಮೆಂಟ್ ಆದ್ರೆ ಸಾಕು, ಝಕಾತಿನ ಸಿಸ್ಟಮ್ ಇಂಪ್ಲಿಮೆಂಟ್ ಆದ್ರೆ ಸಾಕು, ಈ ಜಗತ್ತು ಇಸ್ಲಾಂ ಏನು ಅಂತ ತಿಳಿಯಬಹುದು. ಆದರೆ ಝಕಾತಿನ ಸಿಸ್ಟಮ್ ಅನ್ನು ನಿಮ್ಮ ಶತ್ರುಗಳು ಹಾಳು ಮಾಡಿದ್ರು. ಇವತ್ತು ಝಕಾತ್ ಅಂದ್ರೆ ಏನು? ಝಕಾತ್ ಅಂದರೆ ಬೇಡುವವರನ್ನು ಸೃಷ್ಟಿಸುವ ಒಂದು ಕ್ರಮ. ವರ್ಷ ವರ್ಷ ನಿಮ್ಮ ಬಳಿಗೆ ಜನರು ಬರುವುದು, ನೀವು ಕೊಡುವುದು, ಬೇಡುವವರು ಬೇಡುತ್ತಲೇ ಇರುವುದು, ಕೊಡುವವರು ಕೊಡುತ್ತಲೇ ಇರುವುದು.
ಇದಕ್ಕೆಲ್ಲ ಅಲ್ಲಾಹನ ದೀನ್ ಝಕಾತ್ ನಿಶ್ಚಯಿಸಿದ್ರು. ಸಿಸ್ಟಮ್ ಮಾಡಬಾರದು ಅಂದ್ರೆ ಹೇಳ್ತಾ ಇರೋದು. ಇವತ್ತು ನಮಾಜ್ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸಿಸ್ಟಮ್ ಇದೆ, ಮಸೀದಿ ಕಟ್ಟಲಿಕ್ಕೆ, ಜಾಗ ಪರ್ಚೇಸ್ ಮಾಡ್ಲಿಕ್ಕೆ, ಜುಮಾ ನಮಾಜ್ ಇಕಾಮತ್ತಿನ ಜುಮಾದ ಕಿಯಾಮಿಗೆ ಖತೀಬ್ ನಿಶ್ಚಯಿಸಲಿಕ್ಕೆ, ಉಸ್ತಾದ್ಗಳನ್ನು ನಿಶ್ಚಯಿಸಲಿಕ್ಕೆ, ಹಾಫಿಜ್ಗಳನ್ನು ನಿಶ್ಚಯಿಸಲಿಕ್ಕೆ ನಿಮ್ಮಲ್ಲಿ ಕಮಿಟಿ ಇದೆ. ನಮಾಜಿಗೆ ಕಮಿಟಿ ಇದೆ, ಉಪವಾಸಕ್ಕೆ ನಿಮ್ಮಲ್ಲಿ ಕಮಿಟಿ ಇದೆ ಸಹೋದರರೇ. ಚಂದ್ರ ದರ್ಶನ ನೋಡ್ಲಿಕ್ಕೆ, ಉಪವಾಸಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ, ಇಫ್ತಾರ್, ಸಹರಿ, ತರಾವೀಹ್ ಇದಕ್ಕೆಲ್ಲ ಕಮಿಟಿ ಇದೆ. ಹಜ್ಜಿಗೆ ಬೇಕಾದಷ್ಟು ಕಮಿಟಿ ಇದೆ. ಆದರೆ ಕಮಿಟಿ ಇಲ್ಲದ್ದು ಝಕಾತಿಗೆ ಮಾತ್ರ. ಝಕಾತಿಗೆ ಎಂತ ಕಮಿಟಿ ಇಲ್ಲ, ಇರುವ ಎಲ್ಲದಕ್ಕೂ ಕಮಿಟಿ ಇದೆ ಅಲ್ಲ. ನೀವೇನೋ ಇಸ್ಲಾಮಿ ಆಡಳಿತಗಾರ ಇಲ್ಲ, ಖಲೀಫ ಇಲ್ಲ ಅಂತ ಏನು ಸಿಸ್ಟಮ್ ಮಾಡದೇ ಇರಲಿಲ್ಲ. ಎಲ್ಲದಕ್ಕೂ ನಿಮ್ಮಲ್ಲಿ ಕಮಿಟಿ ಇದೆ, ನಿಮ್ಮಲ್ಲಿ ಸಿಸ್ಟಮ್ ಇದೆ, ನಿಮ್ಮಲ್ಲಿ ಸಾಮೂಹಿಕವಾದ ವ್ಯವಸ್ಥೆ ಇದೆ, ಸಂಘಟಿತವಾದ ಪ್ರಯತ್ನಗಳಿವೆ. ಆದರೆ ಝಕಾತಿಗೆ ಮಾತ್ರ ನಿಮ್ಮಲ್ಲಿ ಯಾವ ಕಮಿಟಿಯೂ ಇಲ್ಲ, ಝಕಾತಿಗೆ ನಿಮ್ಮಲ್ಲಿ ಯಾವ ಸಿಸ್ಟಮೂ ಇಲ್ಲ. ಸಿಸ್ಟಮ್ ಇಲ್ಲ ಎಂದು ಮಾತ್ರ ಅಲ್ಲ, ಝಕಾತಿಗೆ ಕಮಿಟಿ ಇರಬಾರದು ಅಂತಲೇ ಫತ್ವಾ ಕೊಡ್ತಾ ಇದೆ. ಅಂದರೆ ನಿಮ್ಮ ಸಿಸ್ಟಮ್ ಅನ್ನು ಅಳಿಸಿ ಹಾಕಲಿಕ್ಕೆ, ದುರ್ಬಲಗೊಳಿಸಲಿಕ್ಕೆ ಶತ್ರುಗಳು ಪ್ರಯತ್ನ ಪಡುವಾಗ ಅದಕ್ಕೆ ಈ ಉಮ್ಮತ್ತು ಬಲಿಯಾಗುವಂತಹ ಬಹಳ ದೊಡ್ಡ ದುರಂತವನ್ನು ನಾವು ಕಾಣುತ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಏನಾಗ್ತದೆ, ಮಾನವ ಪ್ರವಾದಿ ಹೇಳಿದರು, ಈ ಸಮುದಾಯದಿಂದ ಪ್ರಪ್ರಥಮವಾಗಿ ಅಳಿದು ಹೋಗುವುದು ಆಡಳಿತ. ಹದೀಸ್, ಪ್ರಪ್ರಥಮವಾಗಿ ಆಡಳಿತ ಅಳಿದು ಹೋಗುತ್ತದೆ. ಖಿಲಾಫತ್ ಇಲ್ಲದ ಒಂದು ಸ್ಥಿತಿಯನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಮುಸ್ಲಿಂ ಸಮುದಾಯ. ಆದರೆ ಖಿಲಾಫತ್ ಅಳಿದು ಹೋಗುತ್ತದೆ. ಒಂದೊಂದು ಅಳಿದು ಹೋಗುವಾಗ ಈ ಉಮ್ಮತ್ತು ಯಾವುದು ಬಾಕಿ ಇದೆಯೋ ಅದರಲ್ಲಿ ಸಂತೃಪ್ತರಾಗ್ತಾರೆ. ಅಂತ ಯಾವುದು ಹೋಗಿದೆಯೋ ಅದನ್ನು ಮರಳಿ ಪಡೆಯಬೇಕೆಂಬ ಪ್ರಯತ್ನ ಅಲ್ಲ ಈ ಉಮ್ಮತ್ತು ಮಾಡುವುದು. ಬದಲಾಗಿ ಏನು ಬಾಕಿ ಇದೆಯೋ ಅದರಲ್ಲಿ ಸಂತೃಪ್ತರಾಗುವ ದುರಂತ ಉಮ್ಮತ್ತಿಗೆ ಬರಬಹುದು. ಹಾಗೆ ಕೊನೆಯದಾಗಿ ಈ ಉಮ್ಮತ್ತಿನಿಂದ ಅಳಿದು ಹೋಗುವುದು ಅಸ್ವಲ ನಮಾಜ್ ಆಗಿದೆ ಎಂದು ಅಲ್ಲಾಹನ ಪ್ರವಾದಿ. ಕೊನೆಯದಾಗಿ ನಮಾಜನ್ನು ಕೂಡ ಅಳಿಸಿ ಹಾಕುವ ಪ್ರಯತ್ನಗಳು ಖಂಡಿತ ನಡೆಯಬಹುದು. ಅದರ ಪ್ರಯತ್ನಗಳೆಲ್ಲ ಈಗ ನಮ್ಮ ಸುತ್ತಮುತ್ತಲು, ನಮ್ಮ ಪರಿಸರದಲ್ಲಿ ನಡೆಯುತ್ತಾ ಇದೆ. ಆದ್ದರಿಂದ ಸಹೋದರರೇ, ಈ ರಾತ್ರಿಯಲ್ಲಿ ಹೆಚ್ಚು ಮಾತಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಅಲ್ಲಾಹನೊಂದಿಗೆ ತೌಬ ಮಾಡಿ, ಕಣ್ಣೀರು ಹರಿಸಿ, ನಮ್ಮ ಪಾಪಗಳನ್ನು ಹೇಳಿಕೊಂಡು ಬಹಳ ಸ್ವಚ್ಛವಾದ ಮನಸ್ಸು, ಶುದ್ಧವಾದ ಮನಸ್ಸು ನಿಮ್ಮ ವಿಜಯದ ಮಾರ್ಗ ಅದು ಮಾತ್ರ. ಅದರ ಜೊತೆಗೆ ನಮಗೆ ಗೊತ್ತಿರಬೇಕು, ಇಸ್ಲಾಂ, ಅಲ್ಲಾಹು ನನಗೆ ಮಾಡಿರುವ ಅತಿ ದೊಡ್ಡ ನೆನಮತ್ತು ಅದು ನನ್ನ ಇಸ್ಲಾಂ ಆಗಿದೆ. ನನ್ನ ಇಸ್ಲಾಂ ಆಗಿದೆ. ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ವಿರುದ್ಧ ಇರುವುದು, ಎಲ್ಲರೂ ನಿಮ್ಮ ವಿರುದ್ಧವೇ. ನಿಮ್ಮ ಫೇವರ್ ಅಂತ ಯಾರಿದ್ದಾರೆ? ಜಗತ್ತಿನ ಎಲ್ಲ ಸೂಪರ್ ಪವರ್ಗಳು ನಿಮ್ಮ ವಿರುದ್ಧ. ಜಗತ್ತಿನ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ನ ಎಲ್ಲಾ ದೇಶಗಳು ನಿಮ್ಮ ವಿರುದ್ಧ. ಜಗತ್ತಿನ ಎಲ್ಲಾ ಮಿಲಿಟರಿಗಳು ನಿಮ್ಮ ವಿರುದ್ಧ. ಜಗತ್ತಿನ ಎಲ್ಲ ಕಾರ್ಪೊರೇಟ್ ಶಕ್ತಿಗಳು ನಿಮ್ಮ ವಿರುದ್ಧ. ಜಗತ್ತಿನ ಎಲ್ಲ ಮೀಡಿಯಾಗಳು ನಿಮ್ಮ ವಿರುದ್ಧ. ಇಸ್ಲಾಂ ಏನಾಗಬೇಕಿತ್ತು? ಇಸ್ಲಾಂ ಎಂದೋ ಸರ್ವನಾಶ ಆಗಬೇಕಿತ್ತು. ಇಡೀ ಸಿಸ್ಟಮ್ ನಲ್ಲಿ ನಿಮ್ಮ ಫೇವರ್ ಅಂತ ಯಾವ ಇಲ್ಲ. ಎಷ್ಟು ವರ್ಷಗಳಿಂದ, ಶತಶತಮಾನಗಳಿಂದ ನಡೆಯುತ್ತಲೇ ಇದೆ. ಇಷ್ಟೆಲ್ಲ ಇರುವಾಗ ನಿಮ್ಮ ಇಸ್ಲಾಂ ಎಂಬುದು ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಜಗತ್ತಿನಲ್ಲಿ. ಆದರೆ ಇವತ್ತಿಗೂ ಜಗತ್ತಿನಲ್ಲಿ ಅತಿ ಹೆಚ್ಚು ಆಕರ್ಷಣೆ ಇರುವ, ಹೊಸ ತಲೆಮಾರಿನಲ್ಲಿ, ವಿದ್ಯಾವಂತರಲ್ಲಿ, ಬುದ್ಧಿಜೀವಿಗಳಲ್ಲಿ ಅತಿ ಹೆಚ್ಚು ಆಕರ್ಷಣೆ ಇರುವ, ಜನರಿಗೆ ಅತಿ ಹೆಚ್ಚು ಜಿಜ್ಞಾಸೆ ಇರುವ ಒಂದು ಧರ್ಮವಾಗಿದೆ ಸಹೋದರ ಇಸ್ಲಾಂ. ಇಸ್ಲಾಂ ಅಲ್ಲಾಹು ನಮಗೆ ಕೊಟ್ಟಿರುವ ಇಜ್ಜತ್ ಆಗಿದೆ ಇಸ್ಲಾಂ. ಅಲ್ಲಾಹು ನಮಗೆ ಕೊಟ್ಟಿರುವ ಗೌರವವಾಗಿದೆ ಇಸ್ಲಾಂ. ಅಲ್ಲಾಹು ನಮಗೆ ಕೊಟ್ಟಿರುವ ನ್ಯಾಮತ್ತಾಗಿದೆ ಇಸ್ಲಾಂ. ಆದ್ದರಿಂದ ಸಹೋದರ, ನನಗೆ ಗೊತ್ತಿರಬೇಕು, ಬದುಕಿನಲ್ಲಿ ಇಸ್ಲಾಂ ಏನಿಷ್ಟ ದುರ್ಬಲವಾಗಬಾರದು ಎಂಬ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು. ಅದೇ ರೀತಿ ನಮ್ಮ ಮಕ್ಕಳು, ಒಂದು ತಲೆಮಾರಿನ ಇಸ್ಲಾಂ ಅನ್ನು ದುರ್ಬಲಗೊಳಿಸುವ ಎಲ್ಲ ಕೆಲಸಗಳು ನಡೆಯುತ್ತಾ ಇದೆ. ಒಂದು ತಲೆಮಾರಿನ ಇಸ್ಲಾಂ ಅನ್ನು ಉಳಿಸುವ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ. ಟರ್ಕಿಯಲ್ಲಿ ಅಲ್ಟ್ರಾ ಸೆಕ್ಯುಲರಿಸ್ಟ್ಗಳಿದ್ರು, ಆಡಳಿತ ನಡೆಸಿದ್ರು. ಅವರೇನು ಮಾಡಿದ್ರು? ಎಲ್ಲಾ ಮಸೀದಿಗಳನ್ನು ಒಡೆದು ಹಾಕಿದ್ರು. ಕೆಲವು ಮಸೀದಿಗಳನ್ನು ಸಿನಿಮಾ ಥಿಯೇಟರ್ಗಳನ್ನಾಗಿ ಮಾಡಿದ್ರು. ಕಮಾಲ್ ಅತಾತುರ್ಕನ ಕಾಲ ಎಷ್ಟು ಕುರ್ಆನ್ನ ಕಾಪೀಸ್ಗಳಿವೆಯೋ ಆ ಎಲ್ಲಾ ಕುರ್ಆನ್ನ ಕಾಪೀಸ್ಗಳನ್ನು ಇಸ್ತಾಂಬುಲ್ ನಲ್ಲಿ ತಂದು ರಾಶಿ ಹಾಕಿ ಬೆಂಕಿ ಕೊಟ್ಟು ಸುಟ್ಟು ಭಸ್ಮ ಮಾಡಿದ್ರು. ಕುರ್ಆನ್ ಇರಲೇಬಾರದು. ಅರಬಿ ಭಾಷೆ ನಿಷೇಧಿಸಲಾಯಿತು. ಆದಾನ ನಿಷೇಧ, ಹಿಜಾಬ್ ನಿಷೇಧ, ಇದೆಲ್ಲವೂ ನಡೆಸಿಯೂ
ಟರ್ಕಿಯಿಂದ ಇಸ್ಲಾಮನ್ನು ಅಳಿಸಿ ಹಾಕಲಿಕ್ಕೆ ಸಾಧ್ಯವೇ ಆಗಿದೆ. ಇವತ್ತು ಟರ್ಕಿಯನ್ನು ಒಬ್ಬ ಇಸ್ಲಾಮಿಸ್ಟ್ ಆಡಳಿತ ನಡೆಸ್ತಾ ಇದ್ದಾರೆ. ಎಲ್ಲಿತ್ತು ಇಸ್ಲಾಂ? ಹೇಗೆ ಇಸ್ಲಾಂ ಉಳಿಯಿತು? ಟರ್ಕಿಯ ಬಗ್ಗೆ ಅಧ್ಯಯನ ನಡೆಸಿದವರು ಹೇಳೋದು ಅವರ ಮನೆಗಳಲ್ಲಿ ಇಸ್ಲಾಂ ಇತ್ತು. ಮಹಿಳೆಯರಲ್ಲಿದ್ದ ಇಸ್ಲಾಂ, ಮಹಿಳೆಯರ ಮಡಿಯಲ್ಲಿ ಟರ್ಕಿಯ ಒಂದು ತಲೆಮಾರು ಇಸ್ಲಾಂ ಅನ್ನು ಕರೆಯಿತು. ಬೇರೆಲ್ಲೋ ಅವರಿಗೆ ಇಸ್ಲಾಂ ಕಲಿಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕುರ್ಆನೇ ಇಲ್ಲಲ್ಲ, ಅರಬಿ ಭಾಷೆ ಇಲ್ಲಲ್ಲ, ಆದಾನ್ ಇಲ್ಲ, ನಮಾಜ್ ಇಲ್ಲ, ಯಾವುದೂ ಇಲ್ಲ, ಮಸೀದಿ ಇಲ್ಲ. ಆದರೆ ಅವರ ಮನೆಗಳಲ್ಲಿ ಇಸ್ಲಾಂ ಇತ್ತು, ಅಮ್ಮಂದಿರಲ್ಲಿ ಇಸ್ಲಾಂ ಇತ್ತು, ತಂದೆಯರಲ್ಲಿ ಇಸ್ಲಾಂ. ಹಾಗೆ ತಮ್ಮ ತಂದೆ ತಾಯಿಯಂದಿರಿಂದ ಇಸ್ಲಾಂ ಅನ್ನು ಕಲಿತ ಒಂದು ಜನತೆ ಇವತ್ತು ಜಗತ್ತಿನಲ್ಲಿ ಇಸ್ಲಾಮಿಸ್ಟ್ಗಳಾಗಿ ಬದುಕುತ್ತಾ ಇದ್ದಾರೆ. ಸಹೋದರ, ಇದೆಲ್ಲ ನಮಗೆ ಗೊತ್ತಿರಬೇಕು. ನಮ್ಮ ಮನೆಗಳೆಂದರೆ ಅದು ಇಸ್ಲಾಮಿನ ಕೇಂದ್ರಗಳಾಗಬೇಕು. ಏನು ಆಗ್ಬಹುದು ಮನೆಗಳಲ್ಲಿ, ಏನು ಆಗ್ಬಹುದು. ಅಲ್ಲಿ ಕುರ್ಆನ್ ಇಲ್ಲ, ಹದೀಸ್ ಇಲ್ಲ, ಕುರ್ಆನ್ ಬಗ್ಗೆ ಚರ್ಚೆಗಳಿಲ್ಲ, ಇಸ್ಲಾಮಿನ ವಾತಾವರಣವೇ ಇಲ್ಲ. ಎಲ್ಲವೂ ಇರುವುದು ಯಹೂದಿಗಳ ಕಲ್ಚರ್. ಇದಿಟ್ಟುಕೊಂಡು ಗಾಜಾದಲ್ಲಿ ಯಹೂದಿಗಳು ಬಾಂಬ್ ಹಾಕ್ತಾರಂತ ಕೋಪ ಬರುವುದು ಯಹೂದಿಗಳ ಮೇಲೆ. ಒಂದು ತಲೆಮಾರಿನ ಇಸ್ಲಾಂ ಅನ್ನು ಉಳಿಸಬೇಕಾದರೆ ನಮ್ಮ ಮನೆಗಳು, ನಮ್ಮ ಮಹಿಳೆಯರು, ನಾವೆಲ್ಲರೂ ಇಸ್ಲಾಮಿಸ್ಟ್ಗಳಾಗಬೇಕಾದ, ಇಸ್ಲಾಮಿನ ಬಗ್ಗೆ ಮಕ್ಕಳ ಜೊತೆ ಚರ್ಚಿಸಬೇಕು. ಅವರಿಗೆ ಗೊತ್ತಾಗುವ ಭಾಷೆಯಲ್ಲಿ, ಅವರ ಲ್ಯಾಂಗ್ವೇಜಿನಲ್ಲಿ, ಅವರು ಇಷ್ಟಪಡುವ ಭಾಷೆಯಲ್ಲಿ ನಮ್ಮ ಮಕ್ಕಳಿಗೆ ಅವರ ಆದರ್ಶ ನಿಷ್ಠೆಯನ್ನು ಉಳಿಸುವುದು, ಅವರ ಇಸ್ಲಾಂ ಅನ್ನು ಉಳಿಸುವುದು, ಅವರ ಕುರ್ಆನ್ನೊಂದಿಗೆ ಇರುವ ಸಂಬಂಧವನ್ನು ಬಲಪಡಿಸುವುದು. ಸಹೋದರ, ಇದೆಲ್ಲ ನಾವು ಮಾಡಬೇಕಾದ ಅತ್ಯಂತ ದೊಡ್ಡ ಕೆಲಸ ಎಂದು ಮಾತ್ರ ಅಲ್ಲ, ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಕೂಡ ಆಗಿದೆ. ಇದಕ್ಕೆಲ್ಲ ನಮಗೆ ಆತ್ಮವಿಶ್ವಾಸ ಸಿಗಬೇಕಾದರೆ, ಇದಕ್ಕೆಲ್ಲ ನಮಗೆ ಶಕ್ತಿ ಸಿಗಬೇಕಾದರೆ ಅದಕ್ಕಿರುವ ದಾರಿ ಒಂದು ಮಾತ್ರ. ಅಲ್ಲಾಹನೊಂದಿಗೆ ನಿಮ್ಮ ಸಂಬಂಧವು ಬಹಳ ಬಲಿಷ್ಠವಾಗಿರಬೇಕು. ಅಲ್ಲಾಹನೊಂದಿಗೆ ನಿಮ್ಮ ಸಂಬಂಧ ಬಲಿಷ್ಠವಾಗಿದ್ದರೆ, ಅಲ್ಲಾಹನಿಗೆ ನೀವು ನಿಕಟರಾಗಿದ್ದರೆ ಈ ಎಲ್ಲವೂ ಸಾಧ್ಯ ಆಗ್ತದೆ. ಆ ಸಂಬಂಧವನ್ನು ಬಲಪಡಿಸುವ ಒಂದು ಅವಕಾಶವನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ರಮದಾನ್ ತಿಂಗಳ ಮೂಲಕ, ಲೈಲತುಲ್ ಕದ್ರ್ನ ಮೂಲಕ, ಅದರ ಕೊನೆಯ ರಾತ್ರಿಗಳ ಮೂಲಕ ಅಲ್ಲಾಹು ನಮಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಈ ತಿಂಗಳಲ್ಲಿ ಮತ್ತೆ ಮತ್ತೆ ಅಲ್ಲಾಹನಿಗೆ ನಿಕಟರಾಗಲು, ನಮ್ಮ ಪಾಪಗಳನ್ನು ಅಲ್ಲಾಹನೊಂದಿಗೆ ಹೇಳಿ ಕಣ್ಣೀರು ಹರಿಸಿ ಪಶ್ಚಾತ್ತಾಪ ಪಟ್ಟು ಮರಳಿ, ಹಾಗೆ ಎಲ್ಲಾ ರೀತಿಯ ಜಾಹಿಲಿಯತ್ತುಗಳಿಂದ, ಶೈತಾನ್ಯತ್ತುಗಳಿಂದ ಜಗತ್ತಿನಲ್ಲಿ ಏನೇ ಇರಲಿ, ಸಬುರ್ ಅಂದರೆ ಸಬುರ್ಗೆ ಕೊಡುವ ಬೇಕೇನಿದು ಇಸ್ಬಿರು ವಸಾಬಿರು ವರಾಬಿತು ಅಂತ ನಾವು ಹೇಳಿದಾಗ, ಶತ್ರುಗಳ ವಿರುದ್ಧ ನೀವು ಧೈರ್ಯ ತೋರುವುದಕ್ಕೆ ಸಬುರ್ ಅಂತ ಹೇಳಿ. ಶತ್ರುಗಳಿಗೆ ಬಹಳ ಸಬುರ್ ಇದೆ. ಇಸ್ಲಾಮನ್ನು ನಾಶ ಮಾಡಲಿಕ್ಕೆ ಗಜಾದಲ್ಲಿ ಯಹೂದಿಗಳು ಒಂದು ದಿವಸದ ಯುದ್ಧಕ್ಕೆ ಖರ್ಚು ಮಾಡುತ್ತಿರುವುದು $240 ಮಿಲಿಯನ್ ಅಂತ ಲೆಕ್ಕ ಮಾಡಿ. ಎಷ್ಟಾಯ್ತು? ಒಂದು ದಿವಸಕ್ಕೆ $240 ಮಿಲಿಯನ್ ಇಸ್ರೇಲ್ ಖರ್ಚು ಮಾಡ್ತಾ ಇದೆ ಗಜಾದ ಯುದ್ಧಕ್ಕೆ. 1.5 ವರ್ಷ ಇತ್ತು ಕಂಟಿನ್ಯೂ, ದಿನಕ್ಕಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ನಾಶ ಮಾಡಲಿಕ್ಕೆ ಶತ್ರುಗಳಿಗೆ ಅಪಾರವಾದ ಸಬೂರ್ ಇದೆ. ನಿಮಗಿಂತ ಹೆಚ್ಚು ಅವರಿಗೆ ಇಸ್ಲಾಮಿನ ಬಗ್ಗೆ ಗೊತ್ತಿದೆ. ಫ್ಯಾಸಿಸ್ಟ್ಗಳಿಗೆ, ಇಸ್ಲಾಮಿನ ಶತ್ರುಗಳು ನನಗಿಂತ ನಿಮಗಿಂತ ಹೆಚ್ಚು ಅವರು ಕುರಾನ್ ಸ್ಟಡಿ ಮಾಡ್ತಾ ಇದ್ದಾರೆ, ಹದೀಸ್ ಸ್ಟಡಿ ಮಾಡ್ತಾ ಇದ್ದಾರೆ, ಮೊಹಮ್ಮದ್ ಮುಸ್ತಫಾ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಅಷ್ಟು ಸಬೂರ್ ಇದೆ ಅವರಿಗೆ. ಆ ಶತ್ರುಗಳ ಸಬೂರನ್ನು ನೀವು ನಿಮ್ಮ ಸಬೂರ್ನ ಮೂಲಕ ಸೋಲಿಸಬೇಕು. ಸಬೂರ್ ಅಂದ್ರೆ ಇಲ್ಲಿಗೊಂದು ಬಿಟ್ಟು ಕೊಟ್ಟರೆ ಇದು ತೋರಿಸಿ ಅಂತ ಆ ಒಂದು ಸಬೂರ್ ಇಸ್ಲಾಂ ಹೇಳಿಕೊಟ್ಟಿಲ್ಲ. ಸಬೂರ್ ಅಂದ್ರೆ ನಿಮ್ಮ ಶತ್ರುಗಳ ತಂತ್ರಗಳನ್ನು ಸೋಲಿಸುವುದು. ಅದೇ ರೀತಿ ಸಬೂರ್ಗೆ ಕೊಡುವ ಇನ್ನೊಂದು ಅರ್ಥ, ಕೆಡುಕುಗಳೊಂದಿಗೆ ರಾಜಿಯಾಗದೆ. ಎಂತಹ ಕೆಟ್ಟ ಸಮಾಜದಲ್ಲಿ ಬದುಕುವಾಗ ವ್ಯಭಿಚಾರ ಇದೆ, ಮದ್ಯಪಾನ ಇದೆ, ಎಲ್ಲಾ ಕೆಡುಕುಗಳ ಎಲ್ಲಾ ಬಾಗಿಲುಗಳು ತೆರೆಯಲ್ಪಟ್ಟಾಗಲು ಕೆಡುಕುಗಳನ್ನು ಸ್ಪರ್ಶಿಸದೆ, ಕೆಡುಕುಗಳನ್ನು ಮಾಡದೆ, ಕೆಡುಕುಗಳೊಂದಿಗೆ ರಾಜಿಯಾಗದೆ, ಕೆಡುಕುಗಳೊಂದಿಗೆ ಹೋರಾಟ ನಡೆಸುವ ಬದುಕಿಗೆ ಸಂಪೂರ್ಣ ಬದುಕನ್ನು ಹೇಳಿ. ಸಹೋದರರೇ, ಆ ಸಂಪೂರ್ಣ ಬದುಕನ್ನು ಪಡೆಯಲು ಖಂಡಿತವಾಗಿಯೂ ರಮದಾನ್ನ ಈ ವಿಶೇಷವಾದ ರಾತ್ರಿಗಳಲ್ಲಿ, ಈ ಪವಿತ್ರವಾದ ಸಂದರ್ಭಗಳಲ್ಲಿ ನಾವು ಅಲ್ಲಾಹನಿಗೆ ಹೆಚ್ಚು ಹೆಚ್ಚು ನಿಕಟರಾಗುವುದಾದರೆ, ಅಲ್ಲಾಹನೊಂದಿಗೆ ನಮ್ಮ ಸಂಬಂಧವನ್ನು ಹೆಚ್ಚು ಹೆಚ್ಚು ಬಲಪಡಿಸುವುದಾದರೆ, ಆ ಇಸ್ಲಾಮಿ ವ್ಯಕ್ತಿತ್ವದೊಂದಿಗೆ ಬದುಕಲು, ನಾಳೆಯ ತಲೆಮಾರನ್ನು ಇಸ್ಲಾಮಿನ ತಲೆಮಾರಾಗಿ ಬೆಳೆಸಲು ನಮಗೆ ಸಾಧ್ಯ ಎಂದು ಅಲ್ಲಾಹು ಸುಬ್ಹಾನಹು ವ ತಆಲಾ ಅದಕ್ಕೆ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಾತು ದಯವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು.